वन्दे वन्द्यं विभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाच्छन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नम् लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजज्जुरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्म प्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवर्ध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ಮೈತ್ರಿಯರು ವಿದುರನಿಗೆ ಒಂದು ಪ್ರಶ್ನೆ ಕೇಳಿದ್ದಕ್ಕೆ 24 ತತ್ವಗಳ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ, ಅನಂತರ ಬ್ರಹ್ಮಾಂಡದ ಒಳಗಡೆ ವೈರಾಜ ಪುರುಷ ಅವನ ಸೃಷ್ಟಿ, ಅಂದರೆ ಬ್ರಹ್ಮದೇವರ ದೇಹ, ಆ ದೇಹಗಳಲ್ಲಿ ಛಿದ್ರಗಳು, ಅವಯವಗಳು, ಇದೆಲ್ಲ ಹೇಗೆ ಸೃಷ್ಟಿ ಆಯಿತು ಅಂತ ಅನ್ನೋದನ್ನ ಒಂದು ಪ್ರಕಾರವಾಗಿ ತಿಳಿಸಿತು. ಮತ್ತೆ ವಿದುರ ಇನ್ನಷ್ಟು ಇದರ ಬಗ್ಗೆ ವಿವರವನ್ನು ಕೇಳ್ತಾ ಇದ್ದಾನೆ. ಅನೇಕ ಪ್ರಶ್ನೆ ಮಾಡಿದ್ದಾನೆ. ಕಾಲ ಸೃಷ್ಟಿ ಹೇಗಾಯಿತು, ಕಾಲದ ಸೃಷ್ಟಿ ಬಗ್ಗೆ, ಪ್ರಜಾಪತಿಗಳ ಬಗ್ಗೆ, ಮನ್ವಂತರ ಅಂದ್ರೇನು, ಮನ್ವಂತರಾಧಿಪತಿಗಳ ಸೃಷ್ಟಿ, ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ, ಪಾದ್ಮಬ್ರಹ್ಮನ ಸೃಷ್ಟಿ, ಅಂದ್ರೆ ಪರಮಾತ್ಮನ ನಾಭಿಯಲ್ಲಿ ಕಮಲದ ಸೃಷ್ಟಿ, ಆ ಕಮಲದಲ್ಲಿ ಬ್ರಹ್ಮದೇವರ ಸೃಷ್ಟಿ, ಶ್ರಾದ್ದದ ವಿಧಿ, ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಸುಮಾರು ಒಂದು ಅಧ್ಯಾಯದಲ್ಲಿ ಪ್ರಶ್ನೆನೆ. ಅದಕ್ಕೆ ಮತ್ತೆ ಮೈತ್ರೇಯರು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಸತ್ಸೇವನೀಯೋ ಬತ ಪೂರ್ವಂಶೋ ಯಲ್ಲೋಕಪಾಲೋ ಭಗವತ್ ಪ್ರಧಾನಃ ಬಭೂವಿಥೇಹಾಜಿತ ಕೀರ್ತಿಮಾಲಾಂ ಪದೇ ಪದೇ ನೂತನಯಸ್ಯ ಭೀಕ್ಷಣಂ ಸೋಹಂ ನೃಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತಸ್ಯ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯಃ. ಈಗ ನಿನ್ನೆಲ್ಲ ಪ್ರಶ್ನೆಗಳಿಗೆ ಪರಮಾತ್ಮ ಏನು ಶೇಷದೇವರಿಗೆ ಭಾಗವತ ಹೇಳಿದ್ದಾನೆ, ಪರಂಪರಾಗತವಾಗಿ ಬಂದಂತಹ ಭಾಗವತವನ್ನು ನಿನಗೆ ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದಾರೆ. ನೃಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ. ಮನುಷ್ಯರು
ಕ್ಷುದ್ರವಾದ ಸುಖಕ್ಕೋಸ್ಕರ ಮಹಾ ದುಃಖವನ್ನು ಪಡ್ತಾ ಇದ್ದಾರೆ. ಮಹಾ ದುಃಖ ಪಡ್ತಾರೆ. ಅದರಿಂದ ಬರೋ ಸುಖ ಬಹಳ ಕ್ಷುದ್ರವಾದಂತಹ ಸುಖ. ಇಂಥ ಮನುಷ್ಯರ ಆ ದುಃಖ ಪರಿಹಾರಕ್ಕೋಸ್ಕರವಾಗಿ ಪ್ರವರ್ತಯೇ ಭಾಗವತಂ ಪುರಾಣಂ, ಭಾಗವತ ಪುರಾಣವನ್ನು ಹೇಳ್ತೇನೆ. ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯ, ಪರಮಾತ್ಮ ಶೇಷದೇವರಿಗೆ ಹೇಳಿ ಶೇಷದೇವರು ಋಷಿಗಳಿಗೆ ಹೇಳಿದಂತಹ ಭಾಗವತವನ್ನು ಹೇಳ್ತೇನೆ ಅಂತ. ಮತ್ತೆ ಇನ್ನೊಂದು ಪ್ರಕಾರದಲ್ಲಿ ಭಾಗವತ ಬಂದಿದೆ. ಒಂದು ಪ್ರಕಾರ ಮೊನ್ನೆ ಹೇಳಿದೆ. ಶ್ರೀಮನ್ನಾರಾಯಣನಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ ಬಂತು, ವ್ಯಾಸರಿಂದ ಶುಕಮುನಿಗಳು, ಶುಕಮುನಿಗಳಿಂದ ಸೂತ ಪುರಾಣಿಕರು, ಅವರಿಂದ ಶೌನಕಾದಿಗಳಿಗೆ ಬಂತು ಅಂತ ಒಂದು ಪ್ರಕಾರ. ಇನ್ನೊಂದು ಪ್ರಕಾರದಲ್ಲಿಯೂ ಭಾಗವತ ಬಂದಿದೆ. ಪ್ರಕಾರಾಂತರದಿಂದ ಮತ್ತೆ ಸೃಷ್ಟಿ ಇದನ್ನೆಲ್ಲ ಇನ್ನೊಂದು ರೀತಿ ಹೇಳ್ತಾ ಇದ್ದ. ಶ್ರೀಮನ್ನಾರಾಯಣ ಶೇಷದೇವರಿಗೆ ಭಾಗವತ ಹೇಳಿದ್ದಾನೆ. ಶೇಷದೇವರನ್ನ ಅನೇಕ ಋಷಿಗಳು ಸನತ್ಕುಮಾರ ಮುಖ್ಯರು ಪ್ರಶ್ನೆ ಮಾಡಿದಾಗ ಸನತ್ಕುಮಾರರಿಗೆ ಶೇಷದೇವರು ಭಾಗವತ ಉಪದೇಶ ಮಾಡಿದ್ದಾರೆ. ಸನತ್ಕುಮಾರಾಯ ಸಚಾಹ ಪೃಷ್ಟ ಸಾಂಖ್ಯಾಯನಾಯಾಂಗ ಧೃತವ್ರತಾಯ ಸಾಂಖ್ಯಾಯನ ಪಾರಮಹಂಸ್ಯ ಮುಖ್ಯೋ ವಿವಕ್ಷಮಾಣೋ ಭಗವದ್ವಿಭೂತಿ ಜಗಾದ ಸೋಸ್ಮದ್ಗುರವೇನ್ವಿತಾಯ ಪರಾಶರಾಯಾಥ ಬೃಹಸ್ಪತಿಶ್ಚ ಪ್ರೋವಾಚ ಮಹ್ಯಂ ಸದಯಾಳುರುಕ್ತು ಮುನಿಃ ಪುಲಸ್ತೇನ ಪುರಾಣಮಾದ್ಯಂ ಸೋಹಂ ತವೈ ತತ್ಕಥಯಾಮಿ ವತ್ಸ ಶ್ರದ್ಧಾಲಭೇ ನಿತ್ಯಮನುವ್ರತಾಯ. ಪರಮಾತ್ಮ ಶೇಷದೇವರಿಗೆ ಭಾಗವತ ಹೇಳಿದ್ದ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ ಭಾಗವತ ಹೇಳಿದ್ದಾರೆ. ಸಾಂಖ್ಯಾಯನರು ನನ್ನ ಗುರುಗಳಾಗಿರತಕ್ಕಂಥ ಪರಾಶರರಿಗೆ ಹೇಳಿದರು. ಪರಾಶರರು ನನಗೆ ಹೇಳಿದ್ದಾರೆ ಅಂತ ಮೈತ್ರೇಯರು ಹೇಳಿ, ನಾನು ವಿದುರ ನಿನಗೆ ಹೇಳುತ್ತಿದ್ದೇನೆ ಅಂತ ಪ್ರಾರಂಭ ಮಾಡಿದರು. ಇದು ಒಂದು ಪರಂಪರೆ. ಭಾಗವತದ ಋಷಿಗಳು ಇವರೂ ಕೂಡ ಹೌದು. ಶ್ರೀಮನ್ನಾರಾಯಣ, ಶೇಷ, ಸನತ್ಕುಮಾರ, ಸಾಂಖ್ಯಾಯನರು, ಪರಾಶರರು, ಮೈತ್ರೇಯರಿಂದ ವಿದುರನಿಗೆ ಬಂತು. ಈ ಪ್ರವರ್ತಕ ಪರಂಪರೆ, ಈ ಋಷಿ ಪರಂಪರೆಯನ್ನ ಸ್ಮರಣೆ ಮಾಡಿ ಮೈತ್ರೇಯರು ವಿದುರನಿಗೆ ಈ ಪರಂಪರೆಯಿಂದ ಬಂದ ಭಾಗವತ ಹೇಳ್ತಾ ಇದ್ದಾರೆ. ಗುಣೇನ ಕಾಲಾನುಗತೇನ ವಿದ್ಧ ಸೂಷ್ಯಂಸ್ತದಾಭಿದ್ಯತ ನಾಭಿದೇಶಾತ್ ಸಪದ್ಮಕೋಶ ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧನೇನ ಸ್ವರೋಚಿಷಾ ತತ್ಸಲಿಲಂ ವಿಶಾಲಂ ವಿದ್ಯೂತ ಯನ್ನರ್ಕ ಇವಾತ್ಮಯೋನಿ ತಲ್ಲೋಕಪದ್ಮಂ ಸವು ಏವ ವಿಷ್ಣು ಪ್ರಾವೀವಿಶತ್ ಸರ್ವಗುಣಾವಭಾಸಂ. ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಪರಮಾತ್ಮ ಬ್ರಹ್ಮಾಂಡದ ಒಳಗಡೆ ನೀರಿನಲ್ಲಿ ಮಲ್ಕೊಂಡಿರ್ತಾನೆ. ಚತುರ್ಯುಗಾನಾಂಚ ಉವಾಸ ತಸ್ಮಿನ್ ಸಲಿಲೇ ಪದೇ ಸ್ವೇ ಯಥಾ ಅನಲೋ ದಾರುಣಿರುದ್ಧ ವೀರ್ಯ. ತನ್ನೆಲ್ಲ ಸತ್ವವನ್ನ ಅಗ್ನಿ ತನ್ನೊಳಗಡೆ ಮುಚ್ಚಿಟ್ಟುಕೊಂಡು ಕಟ್ಟಿಗೆ ತುಂಡಿನಲ್ಲಿ ಸೇರಿಕೊಂಡಿರ್ತದೆ. ಅರಣಿ ಅಂತಾರೆ, ಅರಣಿಯಲ್ಲಿ ಅಗ್ನಿ ಇರ್ತದೆ, ಆದರೆ ತನ್ನ ಪ್ರಭಾವ ತೋರಿಸೋದಲ್ಲೆಲ್ಲ ಮುಚ್ಚಿಟ್ಟುಕೊಂಡಿರ್ತದೆ. ಹಾಗೆ ಭಗವಂತ ಎಲ್ಲ ಲೋಕಗಳನ್ನ, ಜೀವರಾಶಿಗಳನ್ನ ತನ್ನ ಉದರದಲ್ಲಿಟ್ಟುಕೊಂಡು 4 ಯುಗ ಸಹಸ್ರ ತನಕ, ಚತುರ್ಯುಗ ಸಹಸ್ರ ಕಾಲ ನೀರಿನಲ್ಲಿ ಮಲಗಿರ್ತಾನೆ. ಆಮೇಲೆ ಅವ್ರನ್ನೆಲ್ಲ ಸೃಷ್ಟಿ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಬಂತು. ಉಪನಿಷತ್ನಲ್ಲೂ ಅದನ್ನೇ ಹೇಳ್ತಾರೆ. ಸ ಐಕ್ಷತ ಬಹುಶ್ಯಾಂ ಪ್ರಜಾ ಏತಿ. ನಾನೊಬ್ಬನೇ ಇದ್ದೀನಿ, ನನಗೆ ಅನಂತ ರೂಪಗಳು ಬರಬೇಕು ಅಂತ ಪರಮಾತ್ಮನಿಗೆ ಇಚ್ಛೆ ಆಯ್ತಂತೆ. ಅನಂತ ರೂಪಗಳು ಬರೋದು ಅಂದ್ರೆ ಹೇಗೆ ಬರಬೇಕು? ಚೇತನಾಚೇತನ ಪ್ರಪಂಚ ಸೃಷ್ಟಿ ಮಾಡಿ ಅದರ ಒಳಗಡೆ ತಾನು ತತ್ವದಾಕಾರ, ತತ್ತನಾಮದಿಂದ ಪ್ರವೇಶ ಮಾಡಿದರೆ ತನಗೆ ಅನಂತ ರೂಪ ಬರ್ತದೆ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಬೇಕು, ಅದೇ ಆಕಾರದಿಂದ ಆ ನಾಮದಿಂದ ಅವರೊಳಗೆ ಪ್ರವೇಶ ಮಾಡಬೇಕು. ರುದ್ರದೇವರನ್ನು ಸೃಷ್ಟಿ ಮಾಡಬೇಕು, ತದಾಕಾರ ತನ್ನಾಮದಿಂದ ಅವರೊಳಗೆ ಪ್ರವೇಶ ಮಾಡಬೇಕು. ಹೀಗೆ ಜಡ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದರೊಳಗೂ ಪ್ರವೇಶ ಮಾಡೋದು. ಅದನ್ನೇ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಸತ್ಯತ್ಯಭವತ್ ಅಂತ. ಹೀಗೆ ಭಗವಂತ ತಾನು ಅನಂತ ರೂಪ ಧಾರಣೆ ಮಾಡಬೇಕು ಅಂತ ಇಚ್ಛೆಪಟ್ಟು ಸೃಷ್ಟಿಗೆ ತೊಡಗುತ್ತಾನೆ. ಎಲ್ಲ ಜೀವರು, ಎಲ್ಲ ಸೂಕ್ಷ್ಮ ರೂಪದಿಂದ ಎಲ್ಲ ಪದಾರ್ಥಗಳು ಪರಮಾತ್ಮನ ಉದರದಲ್ಲಿದೆ. ತಾನು ತನ್ನ ನಾಭಿಯಲ್ಲಿ ಒಂದು ಕಮಲವನ್ನು ಸೃಷ್ಟಿ ಮಾಡ್ತಾನೆ. ಹೊಳೆಯತಕ್ಕಂಥ ಅದ್ಭುತವಾದ ಕಮಲ ಪರಮಾತ್ಮನ ನಾಭಿ ದೇಶದಿಂದ ಹುಟ್ಟಿತು. ಸ ಪದ್ಮಕೋಶ
ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧನೇನ ಸ್ವರೋತಿಷಾ ತತ್ಸಲಿಲಂ ವಿಶಾಲಂ ವಿದ್ಯೋತ ಎನ್ನರ್ಕ ಇವಾತ್ಮಯೋನಿ. ಆ ಕಮಲ 25 ಕೋಟಿ ಯೋಜನ ವಿಸ್ತಾರವಾಗಿತ್ತಂತೆ. ಅಷ್ಟೇ ಅಗಲ, ಅಷ್ಟೇ ಉದ್ದ. 1 ಯೋಜನ ಅಂದ್ರೆ 6.6 ಮೈಲು. ಅಂಥದ್ದು 25 ಕೋಟಿ ಯೋಜನ ಎತ್ತರ, 25 ಕೋಟಿ ಯೋಜನ ಅಗಲದ ಅದ್ಭುತವಾದಂತಹ ಕಮಲ ಹುಟ್ಟಿತು. ಅದಕ್ಕೆ ಲೋಕಪದ್ಮ ಅಂತ ಕರೀತಾರೆ. ಲೋಕಪದ್ಮ ಅಂದ್ರೆ ಆ 14 ದಳದ ಕಮಲ, 14 ದಳ ಕಮಲ, ಆ ಒಂದೊಂದು ದಳವನ್ನೇ ಪರಮಾತ್ಮ ಅದನ್ನು ಲೋಕವನ್ನಾಗಿ ಮಾಡ್ತಾನೆ ಸೂಕ್ಷ್ಮ ರೂಪದಿಂದ. ಮತ್ತೆ ಬ್ರಹ್ಮದೇವರು ಅದನ್ನು ಮಾಡಿದರು. ಅದರಿಂದ ಬ್ರಹ್ಮದೇವರನ್ನು ಲೋಕ ಸೃಷ್ಟಿ ಮಾಡಿದವರು ಅಂತ ಹೇಳ್ತಾರೆ, ಪರಮಾತ್ಮನೂ ಮಾಡಿದ್ರು. ಪರಮಾತ್ಮ ತಾನು ಮಾಡಿ ಮತ್ತೆ ಬ್ರಹ್ಮದೇವರ ಕೈಯಿಂದ ಮಾಡಿಸ್ತಾನೆ. ತಲ್ಲೋಕ ಪದ್ಮಂ, ಆ ಲೋಕ ಪದ್ಮ ಪರಮಾತ್ಮನ ನಾಭಿಯಿಂದ ಹುಟ್ಟಿತು. ಅದನ್ನೇ ನಾಭಿಕಮಲ ಅಂತ ಕರೀತಾರೆ. ಆ ನಾಭಿಕಮಲದಲ್ಲಿ ಚತುರ್ಮುಖ, ಮೊದಲು ಬ್ರಹ್ಮದೇವರು ಹುಟ್ಟಿದರು. ಚತುರ್ಮುಖ ಬ್ರಹ್ಮದೇವರು ಅನ್ನಬಾರದು, ಬ್ರಹ್ಮದೇವರು ಅವರನ್ನು ಮತ್ತೆ ಸೃಷ್ಟಿ ಮಾಡ್ತಾನೆ ಆ ಕಮಲದಲ್ಲಿ. ಮೊದಲು ಹುಟ್ಟಿದ್ರು, ಮಹತ್ತತ್ವಾಭಿಮಾನಿಗಳಾಗಿ ಹುಟ್ಟಿದ್ರು. ಮತ್ತೆ ಬ್ರಹ್ಮದೇವರು ಆ ಕಮಲದಲ್ಲಿ ಹುಟ್ಟುತ್ತಾರೆ. ತಸ್ಯಾಂ ಸಚಾಂಭೂರುಹ ಕರ್ಣಿಕಾಯಾಂ ಅವಸ್ಥಿತೋ ಲೋಕಮಪಶ್ಯಮಾನಃ ಪರಿಕ್ರಮನ್ ವ್ಯೋಮ್ನಿ ವಿವೃತ್ತ ನೇತ್ರ ಚತ್ವಾರಿ ಲೇಭೇನು ದಿಶಂ ಮುಖಾನಿ. ಆ ಕಮಲದ ಕರ್ಣಿಕೆ ಮಧ್ಯಭಾಗದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಎಲ್ಲ ಕಡೆ ಹುಡುಕಿದರು. ಭಗವಂತನನ್ನ ಕಾಣಬೇಕು ಅಂತ ಹುಡುಕಿದ್ರಂತೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಿ ಕೊನೆಗೆ 4 ಮುಖಗಳನ್ನು ಮಾಡಿಕೊಂಡ್ರು. ಚತ್ವಾರಿ ಲೇಭೆ ಅನುದಿಶಂ ಮುಖಾನಿ. 4 ಮುಖಗಳು ಬಂದದ್ದು ಆ ಕಮಲದಲ್ಲಿ ಹುಟ್ಟಿ ಪರಮಾತ್ಮನನ್ನು ಹುಡುಕ್ಲಿಕ್ಕೆ. 4 ದಿಕ್ಕಿನಲ್ಲಿ, ಯಾವ ದಿಕ್ಕಿನಲ್ಲಿ ಭಗವಂತ ಬಂದರೂ ಕಾಣಬೇಕು ಅಂತ 4 ಮುಖ ಮಾಡಿಕೊಂಡ್ರು, ಚತುರ್ಮುಖರಾದ. ಆಮೇಲೆ ಬಹುಕಾಲ ಹುಡುಕಿ ಕಮಲದ ನಾಳದ ಒಳಗೆ ಪ್ರವೇಶ ಮಾಡಿ ಎಲ್ಲ ಕಡೆ ಹುಡುಕಿ ಕೊನೆಗೆ ತನ್ನ ಹೃದಯದಲ್ಲಿ ಭಗವಂತನನ್ನ ಕಂಡು, ಪರಮಾತ್ಮನನ್ನ ಕಂಡು ಜ್ಞಾತೋಸಿ ಮೇದ್ಯ ಶುಚಿರಾತ್ ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ. ಪರಮಾತ್ಮ ಕಾಣೋದಿಲ್ಲ ಅನ್ನೋದು ಸುಳ್ಳು. ಬಹುಕಾಲದ ಮೇಲೆ ನೀನು ನನ್ನ ಕಂಡಿ ಅಂತ ಆ ಪರಮಾತ್ಮನ ಮಹಿಮೆಯನ್ನ ವರ್ಣನೆ ಮಾಡ್ತಾ ಭಗವಂತನನ್ನ ಬಹುಪರಿಯಿಂದ ಸ್ತೋತ್ರ ಮಾಡ್ತಾರೆ. ಸ್ತುತ್ವ ವಿರರಾಮ ಖಿನ್ನವತ್. ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮನ ಸ್ತೋತ್ರ ಮಾಡಿ ಸ್ವಲ್ಪ ಮನಸ್ಸಿಗೆ ಬೇಜಾರಾದವರಂತೆ ಕೂತ್ಕೊಂಡು ಬಿಟ್ರು. ಹೇಗೆ ಸೃಷ್ಟಿ ಮಾಡಬೇಕು ಮುಂದೆಂದು ಅಂತ ಗೊತ್ತಾಗದೇ ಇರುವವರಂತೆ ಕೂತಿದ್ದಾರೆ. ಆಗ ಪರಮಾತ್ಮ ಅವರಿಗೆ ಪ್ರತ್ಯಕ್ಷನಾಗಿ ಮಾವೇದ ಗರ್ಭಗಾಸ್ತಂದ್ರೀಂ ಸರ್ಗ ಉದ್ಯಮಮಾವಹ ತನ್ಮಯಾಪಾದಿತಂ ಹ್ಯಗ್ರೇ ಯನ್ಮಾಂ ಪ್ರಾರ್ಥಯತೆ ಭವಾನ್ ಭೂಯಸ್ತ್ವಂ ತಪ ಆತಿಷ್ಠ ವಿದ್ಯಾಂಚೈವ ಮದಾಶ್ರಯಾಂ. ನೀವು ಚಿಂತೆ ಮಾಡಬೇಡಿ, ಪುನಃ ತಪಸ್ಸು ಮಾಡಿ ಸೃಷ್ಟಿ ಕಾರ್ಯವನ್ನು ಮುಂದುವರೆಸ್ರಿ, ನಾನೇ ನಿಮ್ಮೊಳಗೆ ನಿಂತುಕೊಂಡು ಸೃಷ್ಟಿ ಮಾಡ್ತೇನೆ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾನೆ. ಚತುರ್ಮುಖ ಆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು 50 ವರ್ಷಗಳ ಕಾಲ ಪುನಃ ತಪಸ್ಸು ಮಾಡು ಅಂತ ಹೇಳಿದ್ದಕ್ಕೆ ಮತ್ತೆ 50 ವರ್ಷ ತಪಸ್ಸು ಮಾಡಿದ್ರು. ಹೀಗೆ ತಪಸ್ಸು ಮಾಡಿ ಮತ್ತೆ ದ್ವಿತೀಯ ಪರಾರ್ಧದಲ್ಲಿ ಬ್ರಹ್ಮದೇವರ ಸೃಷ್ಟಿ ಪ್ರಾರಂಭ ಆಯಿತು. ಹೀಗೆ ಪರಮಾತ್ಮನ ಸೃಷ್ಟಿಯನ್ನ ನಿರೂಪಣೆ ಮಾಡಿ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಅಂದ್ರೆ ಏನು, ಅದರ ಬಗ್ಗೆ ವಿವರಣೆ ಹೇಳಬೇಕು ಅಂತ ಕೇಳಿದ್ದಕ್ಕೆ ಅದನ್ನು ವಿವರಿಸ್ತಾ ಇದ್ದಾರೆ. ಒಟ್ಟು 9 ವಿಧವಾದಂತಹ ಸೃಷ್ಟಿ ಈ ಪ್ರಪಂಚದಲ್ಲಿ ಆಗಿದೆ. 10 ವಿಧವಾದಂತಹ ಸೃಷ್ಟಿ. ಅದರಲ್ಲಿ 6 ವಿಧವಾದ ಸೃಷ್ಟಿ ಪ್ರಾಕೃತ ಸೃಷ್ಟಿ ಅಂತ ಅದನ್ನು ಕರೀತಾರೆ. 3 ಸೃಷ್ಟಿಗೆ ವೈಕೃತ ಸೃಷ್ಟಿ ಅಂತ ಕರೀತಾರೆ. ಇನ್ನೊಂದು ಸೃಷ್ಟಿ ಉಭಯಾತ್ಮಕವಾದ ಸೃಷ್ಟಿ. ಹೀಗೆ 6 ಪ್ರಾಕೃತ, 3 ವೈಕೃತ, 9 ಒಂದು ಉಭಯ ವಿಧ ಸೃಷ್ಟಿ. ಒಟ್ಟು ಪ್ರಪಂಚದಲ್ಲಿ ಸೃಷ್ಟಿನೇ ಪ್ರಾಕೃತ, ವೈಕೃತ, ಉಭಯಾತ್ಮಕ ಅಂದ್ರೆ ಪ್ರಾಕೃತ ವೈಕೃತಾತ್ಮಕವಾದದ್ದು ಅಂತ 10 ವಿಧ ಸೃಷ್ಟಿ. ಅದ್ರ ಬಗ್ಗೆ ಆ ತತ್ವವನ್ನ ಹೇಳ್ತಾ ಇದ್ದಾರೆ ಮೈತ್ರೇಯರು. ಗುಣವ್ಯತಿಕರಾಕಾರೋ ನಿರ್ವಿಶೇಷೋ ಪ್ರತಿಷ್ಠಿತ ಪುರುಷಸ್ತದುಪಾದಾನಮಾತ್ಮಾನಂ ಲೀಲಯಾ ಸೃಜತ್. ಎಲ್ಲ ಈ ಗುಣವ್ಯತಿಕರ, ಗುಣವೈಷಮ್ಯಾತ್ಮಕವಾದ ಸೃಷ್ಟಿ ಮಾಡಬೇಕು ಅಂತ ಪರಮಾತ್ಮ ಉದ್ಯುಕ್ತನಾಗ್ತಾನೆ. ಮೊದಲನೇ ಸೃಷ್ಟಿ ಅಂತಂದ್ರೆ ಒಟ್ಟು 9 ವಿಧವಾದ ಸೃಷ್ಟಿಯಲ್ಲಿ ಆ 9 ಯಾವುದು ಅಂತ ಬಿಡಿಸ್ತಾರೆ. ಆದ್ಯಸ್ತು ಮಹತಃ ಸರ್ಗ ಗುಣವೈಷಮ್ಯ ನಾಮಕಃ. ಮೊದಲು
ಮಹತ್ತತ್ವದ ಸೃಷ್ಟಿ. ಮಹತ್ತತ್ವದ ಸೃಷ್ಟಿಗೆ ಗುಣವೈಷಮ್ಯ ಅಂತ ಕರೀತಾರೆ. ಸೃಷ್ಟಿ ಅಂತಂದ್ರೆ ಗುಣವೈಷಮ್ಯವೇ ಸೃಷ್ಟಿ, ಗುಣಸಾಮ್ಯವೇ ಪ್ರಳಯ ಅಂತ ಅದನ್ನು ವಿವರಣೆ ಮಾಡ್ತಾರೆ ಮೈತ್ರೇಯರು ಮೊದಲು. ಗುಣಸಾಮ್ಯ ಅಂದ್ರೇನು, ಗುಣವೈಷಮ್ಯ ಅಂದ್ರೇನು, ಅದನ್ನು ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಬಿಡಿಸ್ತಾರೆ. ಭಾಗವತದಲ್ಲಿ ಇಷ್ಟೇ ಇದೆ. ಆದ್ಯಸ್ತು ಮಹತಃಸರ್ಗ ಗುಣವೈಷಮ್ಯ ಮಾತ್ಮನಃ, ದ್ವಿತೀಯಸ್ತು ಅಹಮೋ ಯತ್ರ ದ್ರವ್ಯಜ್ಞಾನ ಕ್ರಿಯೋದಯ. ಗುಣವೈಷಮ್ಯವೇ ಸೃಷ್ಟಿ ಅಂದ್ರೆ ಮೂಲ ಪ್ರಕೃತಿ ಅಂತ ಒಂದಿರ್ತದೆ, ಅನಾದಿ ನಿತ್ಯವಾಗಿರ್ತದೆ. ಅದು ಮೂಲ ಪ್ರಕೃತಿ ಅಂತ ಹೆಸರು. ಅಂದ್ರೆ ಗುಣತ್ರಯಾತ್ಮಕವಾದ್ದು, ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳಿಗೇನೆ ಮೂಲ ಪ್ರಕೃತಿ ಅಂತ ಹೆಸರು. ಅದು ಸೃಷ್ಟಿಗೆ ತೆಗೆದುಕೊಂಡಂತಹ ಪ್ರಕೃತಿ ಅಲ್ಲ, ಸೃಷ್ಟಿಗೆ ಆರಿಸಿಕೊಳ್ಳೋದಕ್ಕಿಂತ ಮುಂಚೆ ಇದ್ದಂತಹ ಮೂಲ ಪ್ರಕೃತಿ. ಅದು ಪ್ರಕೃತಿಯ ಸತ್ವಗುಣ ರಜೋಗುಣ ತಮೋಗುಣ ಅಂದ್ರೆ ಅವು ಸಣ್ಣ ಸಣ್ಣ ಅಣುಗಳು. ಅದು ರಾಶಿ, ಒಂದು ದ್ರವ್ಯ, ಅದರ ರಾಶಿ ಇರ್ತದೆ, ಅದಕ್ಕೆ ಮೂಲ ಪ್ರಕೃತಿ ಅಂತ ಹೆಸರು. ಸೂಕ್ಷ್ಮವಾದಂಥ ಅಣುಗಳ ರಾಶಿ. ಸತ್ವಗುಣ ಅದು ಬಿಳಿ ಬಣ್ಣದ ಅಣುಗಳು. ಬಿಳಿ ಬಣ್ಣದ ಅಣುಗಳಿಗೆ, ಶುಕ್ಲ ಅಣುಗಳಿಗೆ ಸತ್ವಗುಣ ಅಂತ ಕರೀತಾರೆ. ಈ ಗುಣ ಅಂದ್ರೆ ಬುದ್ಧಿ ಜ್ಞಾನ ಆ ರೀತಿ ಗುಣ ಅಲ್ಲ. ಗುಣ ಅಂದ್ರೆ ಅದೊಂದು ದ್ರವ್ಯನೇ, ಮುಂದಿನ ಸೃಷ್ಟಿಗೆ ಬೇಕಾಗಿರತಕ್ಕಂಥ ರಾಶಿ, ಅಣುಗಳ ರಾಶಿ. ಶುಕ್ಲ ಬಣ್ಣದ್ದು ಸತ್ವಗುಣ. ರಜೋಗುಣ ಅಂತಂದ್ರೆ ಅದು ಕೆಂಪು ಬಣ್ಣದ್ದಿರ್ತದೆ, ಕೆಂಪು ಬಣ್ಣದ ಅಣುಗಳ ರಾಶಿಗೆ ರಜೋಗುಣ ಅಂತ ಕರೀತಾರೆ. ಇನ್ನು ಕಪ್ಪು ಬಣ್ಣದ್ದು ತಮೋಗುಣ, ಲೋಹಿತ ಶುಕ್ಲ ಕೃಷ್ಣ ಅಂತಂತಾರೆ. ಲೋಹಿತ ಶುಕ್ಲ ಕೃಷ್ಣ. ಶುಕ್ಲ ಸತ್ವ, ಲೋಹಿತ ಅಂತಂದ್ರೆ ಕೆಂಪು ರಜಸ್ಸು, ತಮೋಗುಣ ಅದು ಕಪ್ಪು. ಪವಿಹರಿನ್ಮಣಿ ವಿದ್ರುಮಗಳ ಸಚ್ಛವಿಗಳಂದದಲ್ಲಿ ರಾಜಿಸುತ್ತ ಅಂತ ಹೇಳ್ತಾರೆ. ಪವಿ ಹರಿನ್ಮಣಿ ವಿದ್ರುಮಗಳ ಸಚ್ಛವಿಗಳಂದದಲ್ಲಿ, ವಜ್ರದಂತೆ ಸತ್ವಗುಣ. ಹರಿನ್ಮಣಿ ಅಂದ್ರೆ ಇಂದ್ರನೀಲಮಣಿಯಂತೆ ಕಪ್ಪಾಗಿರೋದು ತಮೋಗುಣ. ವಿದ್ರುಮ ಅಂತಂದ್ರೆ ಕೆಂಪಾಗಿರೋದು ಹವಳ, ಅದು ರಜೋಗುಣ. ಹೀಗೆ ಮೂರು ವಿಧ ಜೀವರಾಶಿಗಳು ಅಂತಾರೆ. ಸಾತ್ವಿಕ ರಾಜಸ ತಾಮಸ ಅಂದ್ರೆ ಅವರ ಮನಸ್ಸು ಹಾಗೇ ಇರ್ತದೆ. ವಜ್ರದಂತೆ ಶುಭ್ರವಾಗಿರ್ತದೆ ಸಾತ್ವಿಕರದ್ದು, ಹವಳದಂತೆ ಕೆಂಪಾಗಿರುವಂಥವರು ರಾಜಸರು ಅಂದ್ರೆ ಮನುಷ್ಯರು, ತಮೋಗುಣದಂತೆ ಕಪ್ಪು ಅದು ವಿದ್ರುಮ ಹವಳ ಹರಿನ್ಮಣಿ ಇಂದ್ರನೀಲಮಣಿಯಂತೆ ರಾಜಿಸುವವರು ಅವರು ದೈತ್ಯರು. ಹೀಗೆ ಸಾತ್ವಿಕ ರಾಜಸ ತಾಮಸರು ಅಂತ ಹೇಳೋದು ಆ ದೃಷ್ಟಿಯಿಂದ. ಅಂಥ ಶುಕ್ಲ ರಕ್ತ ಮತ್ತು ಕಪ್ಪು ಬಣ್ಣದ ಅಣುಗಳ ರಾಶಿ ಅಪರಿಚ್ಛಿನ್ನವಾಗಿರ್ತದೆ ಮೂಲ ಪ್ರಕೃತಿಯಲ್ಲಿ. ಇಷ್ಟು ಅಂತಿಲ್ಲ, ಒಂದು ಸಮುದ್ರದ ತೀರದಲ್ಲಿ ಇಷ್ಟು ರಾಶಿ ಅಂತ ಇಷ್ಟು ಲೋಡ್ ಅಂತಿಲ್ಲ, ಹೇಗೆ ಮರಳು ಅಪರಿಚ್ಛಿನ್ನವಾಗಿರ್ತದೋ ಆ ರೀತಿ ಇರ್ತದೆ. ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ಅಪರಿಚ್ಛಿನ್ನವಾದ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಒಂದೊಂದು ರಾಶಿ ತೆಗಿತಾನೆ. ಸತ್ವರಾಶಿ ಅಂತ ಒಂದು ತೆಗಿತಾನೆ, ರಜೋ ರಾಶಿ ಅಂತ ಒಂದು ಬೇರ್ಪಡಿಸ್ತಾನೆ, ತಮೋ ರಾಶಿ ಅಂತ ಒಂದು ರಾಶಿ ತೆಗಿತಾನೆ ಸೃಷ್ಟಿ. ಆ ಸೃಷ್ಟಿಗೋಸ್ಕರವಾಗಿ ತೆಗೆದಂಥ ಮೂರು ರಾಶಿಯಲ್ಲಿ ಯಾವ ಪ್ರಮಾಣದಲ್ಲಿ ತೆಗಿತಾನೆ ಅಂತಂದ್ರೆ ಸತ್ವಗುಣವನ್ನು ಜಾಸ್ತಿ ತೆಗಿತಾನೆ, ರಜೋಗುಣವನ್ನ ಸ್ವಲ್ಪ ಕಡಿಮೆ ತೆಗಿತಾನೆ, ಅದಕ್ಕಿಂತ ಕಡಿಮೆ ತೆಗೆಯೋದು ತಮೋಗುಣವನ್ನು. ಆ ಕಡಿಮೆ ತೆಗೆದ ತಮೋಗುಣದ್ದೇ ಇಷ್ಟು ಪ್ರಭಾವ ನೋಡಿ. ಯಾವ ಪ್ರಮಾಣದಲ್ಲಿ ತೆಗಿತಾನೆ ಅಂದ್ರೆ ಒಂದು, ಅದಕ್ಕೆ ಪ್ರಮಾಣ ಹೇಳೋದು ಲೆಕ್ಕಾಚಾರ. ಒಂದು ಸತ್ವಗುಣ ಇದು ತಮೋಗುಣ ತೆಗೆದ್ರೆ 2 ರಜೋಗುಣ ತೆಗಿತಾನೆ, 4 ಸತ್ವಗುಣ ತೆಗಿತಾನೆ. ಹೀಗೆ ಒಂದು ತಮೋ ರಾಶಿ, 2 ರಜೋ ರಾಶಿ, 4ರಷ್ಟು ಅದರ 4ರಷ್ಟು ಸತ್ವರಾಶಿ. ಹೀಗೆ 4, 2, 1 ಅನ್ನೋ ಪ್ರಮಾಣದಲ್ಲಿ ತೆಗಿತಾನೆ. ಸತ್ವಗುಣದ ರಾಶಿ 4 ಇದ್ರೆ ಅದರ ಅರ್ಧದಷ್ಟು ರಜೋ ರಾಶಿ, ಅದರ ಅರ್ಧದಷ್ಟು 1ರಷ್ಟು ತಮೋ ರಾಶಿಯನ್ನು ತೆಗಿತಾನೆ. ಸತ್ವರಾಶಿ ಅಂತಂದ್ರೆ ಅದರಲ್ಲಿ ಶುದ್ಧ ಸತ್ವ, ಅದರಲ್ಲಿ ರಜೋಗುಣ ತಮೋಗುಣ ಮಿಶ್ರವಾಗಿರೋದಿಲ್ಲ, ಶುದ್ಧ ಸತ್ವ ಮಾತ್ರ ಇರ್ತದೆ. ಕೇವಲ ಸತ್ವಗುಣ ಇದ್ರೆ ಅದಕ್ಕೆ ಸತ್ವರಾಶಿ ಅಂತ ಕರೀತಾರೆ. ಅದು ಸೃಷ್ಟಿಗಲ್ಲ, ಅದು ಮುಕ್ತ ಜೀವರು ಶುದ್ಧ ಸತ್ವಾತ್ಮಕ ದೇಹ ಅಂತ ಪಡಿತಿರ್ತಾರೆ. ಅಲ್ಲಿ ಮುಕ್ತಿಯಲ್ಲಿ ರಜೋಗುಣ ತಮೋಗುಣದ ಮಿಶ್ರಣ ಇರೋದಿಲ್ಲ. ಆದರೆ ಶುದ್ಧ ಸತ್ವ ದೇಹ ಅಂತ ಒಂದು ಪಡಿಲಿಕ್ಕೆ ಬರ್ತದೆ. ಸ್ವರೂಪ ದೇಹ ಅಂತಲೂ ಇರ್ತದೆ ಮುಕ್ತರಿಗೆ, ಶುದ್ಧ ಸತ್ವ ದೇಹ ಅಂತ ಒಂದಿರ್ತದೆ. ಅವರಿಗೆ ಉಪಯೋಗ ಬೀಳ್ತದೆ. ಅದು ಈ ಸೃಷ್ಟಿಗೆ ಉಪಯೋಗ ಬೀಳೋದು. ಅದು ಕೇವಲ ಸತ್ವಾತ್ಮಕವಾದಂಥ ಶುದ್ಧ ಸತ್ವ ಇರ್ತದೆ. ಇನ್ನು ರಜೋ ರಾಶಿ ಮತ್ತು ತಮೋ ರಾಶಿ ಅಂದ್ರೆ ಆ ರಜೋ ರಾಶಿಯಲ್ಲಿ ಒಂದು ಭಾಗ, ಒಂದು ರಜೋಗುಣ ಇದೆ ಅಂತ ಇಟ್ಕೊಳ್ಳಿ, ಅದರ 100ರಷ್ಟು ಸತ್ವ ಇರ್ತದೆ ರಜೋ ರಾಶಿಯಲ್ಲಿ.
ಆ ರಜಸ್ಸಿನ 1/100 ತಮಸ್ಸಿರ್ತದೆ. 100 ಭಾಗ ಮಾಡಿದರೆ ಅದರ 1 ತಮಸ್ಸು, ರಜೋಗುಣದ 100 ಪಟ್ಟು ಹೆಚ್ಚು ಸತ್ವಗುಣ. ಇದಕ್ಕೆ ಮಹತ್ತತ್ವ ಅಂತ ಕರೀತಾರೆ. ಇದಕ್ಕೆ ಗುಣವೈಷಮ್ಯ ಅಂದ್ರೆ ಇದು. ಹೀಗೆ ರಜೋರಾಶಿ ತೆಗೆದಾಗ ಆ ರಜೋರಾಶಿಯಲ್ಲಿ 1 ರಜಸ್ಸು, ಅದರ 100 ಪಟ್ಟು ಹೆಚ್ಚು ಶತಗುಣ ಸತ್ವ, ಶತಾಂಶ 1/100 ತಮಸ್ಸಿರ್ತದೆ. ಇದಕ್ಕೆ ರಜೋರಾಶಿ ಅಂತ ಕರೀತಾರೆ. ತಮೋರಾಶಿ ಹೇಗಿರ್ತದೆ ಅಂತಂದ್ರೆ 1 ಭಾಗ ತಮಸ್ಸಿದ್ರೆ ಅದರ 10ರಷ್ಟು ಸತ್ವ, ಆ ತಮಸ್ಸಿನ 10/1 ರಜೋಭಾಗ ಇರ್ತದೆ. ಹೆಚ್ಚು ಸತ್ವ, ಅದರ 10/1 ಕಡಿಮೆ ರಜೋಭಾಗ. ಈ ರೀತಿ ಇದ್ರೆ ಅದಕ್ಕೆ ತಮೋರಾಶಿ ಅಂತ ಕರೀತಾರೆ. ಹೀಗೆ ರಜೋರಾಶಿ, ತಮೋರಾಶಿ, ಅದರಲ್ಲಿ ರಜೋರಾಶಿಯಲ್ಲಿಯೂ ಸತ್ವ ಸೇರಿರ್ತದೆ, ತಮಸ್ಸು ಸೇರಿರ್ತದೆ, ರಜಸ್ಸು ಸೇರಿರ್ತದೆ. ಸತ್ವ ಭಾಗ ಜಾಸ್ತಿ ಇರ್ತದೆ, ಆದರೂ ರಜೋರಾಶಿ ಅಂತ ಕರೀತಾರೆ. ಯಾಕೆ ಅಂದ್ರೆ ತಮಸ್ಸಿಗಿಂತ ರಜಸ್ಸು ಜಾಸ್ತಿ. 3 ಗುಣಗಳಲ್ಲಿ ಯಾವುದು ಜಾಸ್ತಿ ಇದೆ ಆ ಹೆಸರು ಬಂದದ್ದಲ್ಲ. ರಜೋರಾಶಿ ಅಂತ ಹೆಸರು ಬರ್ತದೆ, ಯಾಕೆ ನಿಜವಾಗಿಯೂ ಸತ್ವ ಜಾಸ್ತಿ ಇದೆ. ರಜಸ್ಸು 1 ಆದ್ರೆ 100ರಷ್ಟು ಸತ್ವ, ರಜಸ್ಸಿನ 1/100 100 ಅಂಶದಲ್ಲಿ 1 ಅಂಶದಷ್ಟು ತಮಸ್ಸಿರ್ತದೆ. ಅದರಿಂದ ತಮಸ್ಸಿಗಿಂತ ರಜಸ್ಸು ಜಾಸ್ತಿ ಆಯಿತು, ಆದ್ರಿಂದ ಅದಕ್ಕೆ ರಜೋರಾಶಿ ಅಂತ ಹೆಸರು. ಸತ್ವಗುಣ ಲೆಕ್ಕಕ್ಕೆ ತಗೊಳ್ಬಾರ್ದು. ಹಂಗೆ ಹೇಳಿದ್ರೆ ಎಲ್ಲವೂ ಸತ್ವನೇ ಆಗಿಬಿಡ್ತದೆ. ಯಾಕೆ ತಮೋರಾಶಿ ಅಂತ ಏನು ಸೃಷ್ಟಿಗೆ ತೆಗಿತಾನೆ, ಆ ತಮೋರಾಶಿಯಲ್ಲಿ 1 ತಮಸ್ಸಿದ್ರೆ 10 ಸತ್ವ ಇರ್ತದೆ. ಆ ತಮಸ್ಸನ್ನ 10 ಭಾಗ ಮಾಡಿದರೆ 1ರಷ್ಟು ರಜಸ್ಸು ಇರ್ತದೆ. ಅದರಿಂದ ಅದಕ್ಕೆ ತಮೋರಾಶಿ ಅಂತ ಹೆಸರು. ಯಾಕೆ ಅಂತಂದ್ರೆ ತಮಸ್ಸಿಗಿಂತ ರಜಸ್ಸಿಗಿಂತ ತಮಸ್ಸು ಜಾಸ್ತಿ ಆಯಿತು, ಆದ್ರಿಂದ ತಮೋರಾಶಿ. ರಜೋರಾಶಿಯಲ್ಲಿ ತಮಸ್ಸಿಗಿಂತ ರಜಸ್ಸು ಜಾಸ್ತಿ, ಆದ್ರಿಂದ ರಜೋ ಜಾಸ್ತಿ. ಆದರೆ ಶುದ್ಧ ಸತ್ವರಾಶಿಯಲ್ಲಂತೂ ಬರೇ ಸತ್ವ, ರಜೋರಾಶಿಯಲ್ಲಿಯೂ ಸತ್ವ ಜಾಸ್ತಿ, ತಮೋರಾಶಿಯಲ್ಲಿಯೂ ಸತ್ವ ಜಾಸ್ತಿ. ಈ ರೀತಿ 3 ರಾಶಿಗಳನ್ನು ತೆಗಿತಾನೆ. ಶುದ್ಧ ಸತ್ವರಾಶಿ ಅದು ಮುಕ್ತರ ಶರೀರಕ್ಕೆ ಉಪಯೋಗ ಆಗ್ತದೆ. ರಜೋರಾಶಿ, ತಮೋರಾಶಿ ಅಂತ ಹೀಗೆ 2 ರಾಶಿಗಳನ್ನು ಮಾಡ್ತಾನೆ. ಇದು ಸೃಷ್ಟಿಗೆ ಉಪಯುಕ್ತವಾಗಿರತಕ್ಕಂಥ ರಾಶಿಗಳನ್ನು ಹೀಗೆ ತೆಗಿತಾನೆ. ಇದು ಸೃಷ್ಟಿ ಅಂದ್ರೆ ಹೀಗೆ. ಇನ್ನು ಪ್ರಳಯ ಅಂತಂದ್ರೆ ಏನು? ಪ್ರಳಯ ಅಂತಂದ್ರೆ ಗುಣಸಾಮ್ಯವೇ ಪ್ರಳಯ. ಗುಣ ವೈಷಮ್ಯ ಸೃಷ್ಟಿ, ಗುಣಸಾಮ್ಯ ಪ್ರಳಯ. ಗುಣಸಾಮ್ಯ ಅಂತಂದ್ರೆ ಈ ರಜೋರಾಶಿಯನ್ನು ಮಾಡಿರ್ತಾನೆ ಪರಮಾತ್ಮ. ಈ ರಜೋರಾಶಿಯನ್ನ 12 ವಿಭಾಗ ಮಾಡ್ತಾನೆ ಪ್ರಳಯ ಕಾಲದೊತ್ತಿಗೆ. 12 ವಿಭಾಗ ಮಾಡಿ 10 ಭಾಗವನ್ನ ಆ ಸತ್ವರಾಶಿಗೆ ಸೇರಿಸ್ತಾನೆ. ಸೃಷ್ಟಿಗೆ ಬಂದಾಗ ಸತ್ವರಾಶಿ ಬರೇ ಸತ್ವ. ಪ್ರಳಯ ಕಾಲದಲ್ಲಿ ರಜೋರಾಶಿಯನ್ನ 12 ಭಾಗ ಮಾಡಿ 10 ಭಾಗವನ್ನ ಸತ್ವರಾಶಿಗೆ ಸೇರಿಸ್ತಾನೆ, 1 ಭಾಗವನ್ನ ತಮೋರಾಶಿಗೆ ಸೇರಿಸ್ತಾನೆ, 1 ಹಾಗೆ ಉಳ್ಕೊಳ್ತದೆ. ಇದು ಪ್ರಳಯ ಕಾಲ. ಯಾಕೆ ಪ್ರಳಯ ಕಾಲ? ಗುಣಸಾಮ್ಯ ಆಯ್ತು ನೋಡ್ರಿ. ಅಲ್ಲಿ 3 ರಾಶಿಯಲ್ಲಿಯೂ ಕೂಡ 3 ಗುಣಗಳ ಸಾಂಕರ್ಯ ಬಂತು. ಸೃಷ್ಟಿಗೆ ಬಂದಾಗ ಸತ್ವರಾಶಿಯಲ್ಲಿ ಗುಣಸಾಂಕರ್ಯ ಇರೋದಿಲ್ಲ, ಶುದ್ಧ ಸತ್ವ. ರಜೋಗುಣ ಸೇರಿರುವುದಿಲ್ಲ, ತಮೋಗುಣ ಸೇರಿರುವುದಿಲ್ಲ. ಪ್ರಳಯ ಕಾಲದಲ್ಲಿ ಮಾತ್ರ ರಜೋರಾಶಿಯನ್ನು 12 ಭಾಗ ಮಾಡಿ 10 ಭಾಗ ಸತ್ವರಾಶಿಗೆ ಸೇರಿಸಿಬಿಡ್ತಾನೆ, 1 ತಮಸ್ಸಿಗೆ ಸೇರಿಸ್ತಾನೆ, 1 ಹಾಗೆ ಉಳಿತದೆ. ಇದಕ್ಕೆ ಗುಣಸಾಮ್ಯ ಅಂತ ಕರೀತಾರೆ. ಗುಣಸಾಮ್ಯ ಅಂದ್ರೆ ಈಕ್ವಲ್ ಅಂಶದಲ್ಲಿ ಇರ್ತದೆ ಅಂತ ಅರ್ಥ ಅಲ್ಲ. 3ರಲ್ಲಿಯೂ ಗುಣಗಳು ಮಿಶ್ರಣ ಆಗಿಬಿಡ್ತದೆ. ಗುಣಗಳ 3 ಗುಣಗಳ ಸಾಂಕರ್ಯ 3 ರಾಶಿಯಲ್ಲೂ ಸೇರ್ಕೊಳ್ತದೆ. ಅದು ಪ್ರಳಯ. ಸೃಷ್ಟಿಗೆ ಬಂದಾಗ ಶುದ್ಧ ಸತ್ವರಾಶಿ ಶುದ್ಧ ಸತ್ವಾತ್ಮಕವಾಗಿ ಮಾತ್ರ ಉಳಿತದೆ, ಅದರಲ್ಲಿ ಗುಣಸಾಂಕರ್ಯ ಆಗೋದಿಲ್ಲ. ಅದರಿಂದ ಅದು ಗುಣವೈಷಮ್ಯ. ಆದ್ಯಸ್ತು ಮಹತಃ ಸರ್ಗ ಗುಣವೈಷಮ್ಯ ನಾಮಕಃ ಅಂತಂದ್ರೆ ಇಷ್ಟರ್ಥ. ಗುಣವೈಷಮ್ಯಮಾತ್ಮನಃ ಅಂತ ಒಂದು ಪಾಠ. ಗುಣವೈಷಮ್ಯ ಅಂದ್ರೆ ಇದೇ ಮಹತ್ತತ್ವದ ಸೃಷ್ಟಿ. ಹೀಗೆ ಮಹತ್ತತ್ವ ಸೃಷ್ಟಿ ನಡೀತು. ದ್ವಿತೀಯಸ್ತು ಅಹಮೋ ಯತ್ರ ಅಹಂಕಾರ ತತ್ವ ಸೃಷ್ಟಿ. ಅಹಂಕಾರ ತತ್ವದ ಸೃಷ್ಟಿ ಅಂತಂದ್ರೆ ಈ ಮಹತ್ತತ್ವದಲ್ಲಿ ಏನು ತಮೋಭಾಗ ಇದೆ ಅದರಿಂದ ಅಹಂಕಾರ ತತ್ವ ಸೃಷ್ಟಿ ಆಗ್ತದೆ. ಅದರಿಂದ ಬರ್ತಾ ಬರ್ತಾ ಜ್ಞಾನ ಕಡಿಮೆ ಆಗ್ತಾ ಬರ್ತದೆ. ಬ್ರಹ್ಮತತ್ವ ಬ್ರಹ್ಮದೇವರ ಶರೀರ, ಬ್ರಹ್ಮದೇವರ ಶರೀರಕ್ಕೆ ಸರಸ್ವತಿ ಭಾರತೀಯರ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದ ತಮೋರಾಶಿ ತಮಸ್ಸಿನ ಭಾಗದಿಂದ ಅಹಂಕಾರ ತತ್ವದ ಸೃಷ್ಟಿ ಆಗ್ತದೆ. ಅಹಂಕಾರ ತತ್ವದಲ್ಲಿ 3 ಭಾಗ: ತೈಜಸ ಅಹಂಕಾರ, ತಾಮಸ ಅಹಂಕಾರ, ರಾಜಸ ಅಹಂಕಾರ ಅಂತ ಕರೀತಾರೆ. ಅದರಿಂದ ಸಾತ್ವಿಕ ಭಾಗದಿಂದ ದೇವತೆಗಳ ದೇಹ ಸೃಷ್ಟಿ ಆಯಿತು. ಇದು ವೈಕಾರಿಕ ಅಂತ ಕರೀತಾರೆ. ಆಮೇಲೆ ಇಂದ್ರಿಯ ಸೃಷ್ಟಿ ಆಯಿತು ತೈಜಸ ಭಾಗದಿಂದ. ತಾಮಸ ಭಾಗದಿಂದ ಪಂಚಮಹಾಭೂತಗಳ ಸೃಷ್ಟಿ ಆಗ್ತದೆ. ಅದರಿಂದ ಏನು ಜ್ಞಾನ ಇಲ್ಲದೆ ಅವು ಪೂರ್ತಿ ಜಡ ಕೂತ್ಕೊಂಡು
ಹೀಗೆ ಸೃಷ್ಟಿ ಆಗುವಾಗ ಅಹಂಕಾರ ತತ್ವದಲ್ಲೇ ತಾಮಸ ಅಹಂಕಾರದಿಂದ ಭೂತಗಳ ಸೃಷ್ಟಿ, ಸಾತ್ವಿಕ ಭಾಗದಿಂದ ದೇವತೆಗಳ ದೇಹ ಸೃಷ್ಟಿ, ರಾಜಸ ಭಾಗದಿಂದ ಇಂದ್ರಿಯಗಳ ಸೃಷ್ಟಿ. ಅದರಿಂದ ಪೂರ್ತಿ ತಾಮಸ ಭಾಗದಿಂದ ಮಾಡಿದ್ದರಿಂದ ಪಂಚಭೂತಗಳು ಜ್ಞಾನಶೂನ್ಯವಾಗಿಬಿಟ್ಟು ಇದು ಅಹಂಕಾರ ತತ್ವ ಸೃಷ್ಟಿ, ಅದೊಂದು ಸೃಷ್ಟಿ ಮಾಡಿ. ಮೂರನೆಯದ್ದು ಭೂತ ಸೃಷ್ಟಿ ಅಂತ, ಅದೇ ಪಂಚಭೂತಗಳ ಸೃಷ್ಟಿ. ಇಂದ್ರಿಯಗಳ ಸೃಷ್ಟಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ಇಂದ್ರಿಯ ಸೃಷ್ಟಿ ನಾಲ್ಕನೇದು. ಮಹತ್ತತ್ವ ಸೃಷ್ಟಿ, ಅಹಂಕಾರ ತತ್ವ ಸೃಷ್ಟಿ, ಭೂತ ಸೃಷ್ಟಿ, ಇಂದ್ರಿಯ ಸೃಷ್ಟಿ ನಾಲ್ಕನೇದು. ಐದನೇದ್ದು ದೇವ ಸೃಷ್ಟಿ, ವೈಕಾರಿಕೋ ದೇವಸರ್ಗ, ವೈಕಾರಿಕ ಭಾಗದಿಂದ ದೇವ ಸೃಷ್ಟಿ ಐದನೇದು. ಆರನೇದ್ದು ಷಷ್ಠಸ್ತು ತಮಸಸ್ಸರ್ಗ, ಆರನೇದ್ದು ತಮಸ್ ಸೃಷ್ಟಿ. ಇದಿಷ್ಟಕ್ಕೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಷಡಿಮೆ ಪ್ರಾಕೃತ ಸರ್ಗ, 6 ಪ್ರಾಕೃತ ಸೃಷ್ಟಿ. ತಮಸ್ಸರ್ಗ ಅಂತಂದ್ರೆ ಅವಿದ್ಯಾ ಸೃಷ್ಟಿ. ಸಸರ್ಜಾಗ್ರೇಂಧ ತಾಮಿಶ್ರಂ ಅಥ ತಾಮಿಶ್ರಮಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚಾಜ್ಞಾನ ವೃತ್ತಯ ಅಂತ ಬಿಡಿಸ್ತಾರೆ. ಅಹಂಕಾರ ಸೃಷ್ಟಿದು ತಮಸ್ ಸೃಷ್ಟಿ ಅಂತಂದ್ರೆ 5 ವಿಧವಾದ ಅವಿದ್ಯಾ ಸೃಷ್ಟಿಗೆ ತಮಸ್ ಸೃಷ್ಟಿ ಅಂತ ಕರೀತಾರೆ. ಮುಂದೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗಲೂ ಮೊದಲು ಮಾಡಿದ್ದು 5 ಅವಿದ್ಯಾ ಸೃಷ್ಟಿ ಮಾಡಿದರಂತೆ. ಅದು ಮುಂದೆ ಬರ್ತದೆ, ಅದರ ವಿಸ್ತಾರ ಬರ್ತದೆ ಏನ್ ಹಾಗಂದ್ರೆ ಅಂತ. ಇದು 6 ಪ್ರಾಕೃತ ಸೃಷ್ಟಿ. ಇನ್ನು ವೈಕೃತ ಸೃಷ್ಟಿ ಅಂತಂದ್ರೆ ಬ್ರಹ್ಮಾಂಡದ ಒಳಗೆ ನಡೆದಂತಹದ್ದು ವೈಕೃತ ಸೃಷ್ಟಿ. 7ನೇ ಸೃಷ್ಟಿ ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ, ವೀರುಧ, ದ್ರುಮಾಹ, ಇದು 6ನೇ ಸೃಷ್ಟಿ, ವೈಕೃತ ಸೃಷ್ಟಿ ಅಂತ ಕರೀತಾರೆ. ವನಸ್ಪತಿಗಳು ಅಂತಂದ್ರೆ ಅನೇಕ ಸಲ ಫಲ ಕೊಡ್ತಕ್ಕಂಥ ಮರಗಳನ್ನು ಸೃಷ್ಟಿ ಮಾಡಿತು. ಹೂ ಬಿಡದೆ ಬರೇ ಹಣ್ಣುಗಳನ್ನು ಅನೇಕ ಬಾರಿ ಕೊಡ್ತಕ್ಕಂಥವುಗಳಿಗೆ ವನಸ್ಪತಿ ಅಂತ ಕರೀತಾರೆ. ಹಲಸಿನ ಮರ ಇಂಥದ್ದು. ಓಷಧಿ ಅಂತಂದ್ರೆ ಒಂದು ಸಲ ಫಲ ಕೊಟ್ಟು ಕೂಡಲೇ ಅದರ ಆಯುಷ್ಯನೇ ಮುಗಿದೋಯ್ತು. ಬಾಳೆ ಗಿಡ ಇವೆಲ್ಲ ಔಷಧಿ ಅಂತ ಕರೀತಾರೆ. ಭತ್ತ, ಬಾಳೆ ಒಂದು ಸಲ ಅದು ಬೆಳೆ ಬರ್ತದೆ, ಫಲ ಕೊಡ್ತದೆ, ಮುಗಿದೋಯ್ತು. ಹೀಗೆ ವನಸ್ಪತಿ, ಔಷಧಿ, ಲತಾ ಮರಗಳನ್ನು ಆಶ್ರಯಿಸಿ ಅದಕ್ಕೆ ಹಬ್ಬಿ ಬೆಳೀತಕ್ಕಂಥದ್ದು. ಇನ್ನು ದ್ರುಮ ಅಂತಂದ್ರೆ ಹೂ ಬಿಟ್ಟು ಹಣ್ಣು ಕೊಡ್ತಕ್ಕಂಥ ಮಾವಿನ ಮರ ಇಂಥದ್ದು. ದಪ್ಪ ದಪ್ಪ ಕಾಂಡ ಇರತಕ್ಕಂಥ ಮರಗಳು, ಪೊದೆಗಳು, ಈ ರೀತಿ ವನಸ್ಪತಿ, ಔಷಧಿ, ಲತಾ, ತ್ವಕ್ಸಾರ, ವೀರುದ, ಬಿದಿರುಗಳು, ಈ ಪ್ರಕಾರ ಬರುತ್ತೆ. ಇದಕ್ಕೆ ಉತ್ಸ್ರೋತಸ್ಸು ಅಂತ ಹೆಸರಂತೆ. ಉತ್ಸ್ರೋತಸ್ಸು ಅಂತಂದ್ರೆ ಮೇಲ್ಮುಖವಾಗಿ ಬೆಳೀತಾ ಇದೆ, ಆದ್ರಿಂದ ಉತ್ಸ್ರೋತಸ್ಸು ಅಂತ. ಊರ್ಧ್ವ ಸ್ರೋತಸ್ಸಲ್ಲ, ಉತ್ಸ್ರೋತಸ್ಸು. ಊರ್ಧ್ವ ಸ್ರೋತಸ್ಸು ಅಂತ ದೇವತೆಗಳಿಗೆ ಹೆಸರು. ಮೇಲ್ಮೇಲೆ ಹೋಗ್ತಕ್ಕಂಥವ್ರು ಅವರು. ಇದು ಮೇಲ್ಮುಖವಾಗಿ ಬೆಳೀತದೆ. ಇದು 6ನೇ ಸೃಷ್ಟಿ. 7ನೇ ಸೃಷ್ಟಿ ವೈಕೃತ ಸೃಷ್ಟಿ. 8ನೇದ್ದು ತಿರ್ಯಕ್ ಸೃಷ್ಟಿ ಅಂತ ಕರೀತಾರೆ. 28 ವಿಧ ಇದೆ ಅದು. ತಿರ್ಯಕ್ ಸೃಷ್ಟಿ 28 ಮತಃ ಅವಿದೋ ಭೂರಿ ತಮಸೋ ಘ್ರಾಣಜ್ಞಾ ಹೃದಿ ವೇದಿನಃ. ಅವಿಧ ಅಂತಂದ್ರೆ ಈ ಶಾಸ್ತ್ರಜನ್ಯ ಜ್ಞಾನ ಇರೋದಿಲ್ಲ, ಜ್ಞಾನ ಇರ್ತದೆ, ಶಾಸ್ತ್ರಜ್ಞಾನ, ಧರ್ಮಜ್ಞಾನ ಇದ್ಯಾವುದೂ ಇರೋದಿಲ್ಲ. ಅಂಥದ್ದಕ್ಕೆ ತಿರ್ಯಕ್ ಸೃಷ್ಟಿ ಅಂತ ಕರೀತಾರೆ. ದನಗಳು, ಅವುಗಳಿಗೆ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ, ಶಾಸ್ತ್ರಜ್ಞಾನ ಇಲ್ಲ. ಅವಿಧ ಅಂದ್ರೆ ಹಾಗರ್ಥ. ಆಡು, ಎಮ್ಮೆ, ಕೋಣ, ಹಂದಿ ಇಂಥ ಪ್ರಾಣಿಗಳು, ಏಕಶಫ, ಕುದುರೆ ಇಂಥ ಪ್ರಾಣಿಗಳು, ಆಮೇಲೆ ಶೃಗಾಲ, ವೃಕ, ಪಂಚನಖ ಅಂತ ನರಿ, ತೋಳ, ಬೆಕ್ಕು ಇಂಥ ಪ್ರಾಣಿಗಳು, ಸಿಂಹ, ಕಪಿ, ಗಜ, ಪಕ್ಷಿಗಳು, ಕಂಕ, ಗೃಧ್ರ, ಶೇನ ಇವೆಲ್ಲ ತಿರ್ಯಕ್ ಸೃಷ್ಟಿಯಲ್ಲಿ ಸೇರ್ತದೆ. ಇದು 8ನೇ ಸೃಷ್ಟಿ ಆಯಿತು. 9ನೇದ್ದು ಅರ್ವಾಕ್ಸ್ರೋತ ಅಂತ ಅದಕ್ಕೆ ಹೆಸರು. ಅವ್ರು ಅರ್ವಾಕ್ಸ್ರೋತಸ್ತು ನವಮಃ ಕ್ಷತ್ತರೇ ಕವಿಧೋ ನೃಣಾಂ, ಅದು ಒಂದೇ ವಿಧ. ಮನುಷ್ಯ ಸೃಷ್ಟಿ ಅಂತ ಕರೀತಾರೆ ಅರ್ವಾಕ್ಸ್ರೋತಸ್ಸು ಅಂತ. ಯಾಕೆ ಮನುಷ್ಯರನ್ನ ಅರ್ವಾಕ್ಸ್ರೋತಸ್ಸು ಅಂತ ಕರೆದ್ರು? ಇದಕ್ಕೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಅರ್ಥ ಮಾಡ್ತಾರೆ. ಅರ್ವಾಕ್ಸ್ರೋತಸ್ಸು ಅಂತಂದ್ರೆ ನೀರು ಕುಡಿದ್ರೆ ಮನುಷ್ಯ ಅದು ಕೆಳಗರಿತದಂತೆ, ಅದಕ್ಕೆ ಅರ್ವಾಕ್ಸ್ರೋತಸ್ಸು ಅಂತ. ಬಾಯಿಗೆ ನೀರು ಹಾಕಿದ್ರೆ ಕೆಳಗಿಳಿತದೆ. ಮರಗಳನ್ನು ಉತ್ಸ್ರೋತಸ್ಸು ಅಂತ ಕರೆದ್ರು. ಯಾಕೆ ಬುಡಕ್ಕೆ ನೀರು ಹಾಕಿದ್ರೆ ನೀರ್ ಮೇಲೆ ಹೋಗ್ತದಂತೆ. ಅದಲ್ಲ, ಆಚಾರ್ಯ ಹೇಳೋ ಅರ್ಥ ಹಾಗಲ್ಲ. ಉತ್ಸ್ರೋತಸ್ಸು ಅಂದ್ರೆ ಮೇಲ್ಮುಖವಾಗಿ ಬೆಳೀತದೆ, ಆದ್ರಿಂದ ಉತ್ಸ್ರೋತಸ್ಸು. ಮನುಷ್ಯರನ್ನ ಆ ಸೃಷ್ಟಿಯನ್ನು 9ನೇ ಸೃಷ್ಟಿಯನ್ನು ಅರ್ವಾಕ್ ಸ್ರೋತಸ್ಸು ಅಂತ ಕರೆದ್ರು. ಯಾಕೆ ಅಂದ್ರೆ ನೀರು ಕುಡಿದ್ರೆ ಅರ್ವಾಕ್ ಅಂದ್ರೆ ಕೆಳಗಿಳಿತದೆ ಅಂತ ಅರ್ಥ ಅಲ್ಲ. ಮನುಷ್ಯ ಜನ್ಮ ಬಂದಾಗ ಸಾಧಾರಣವಾಗಿ ಮನುಷ್ಯ ಕೆಳಗೆ ಬೀಳ್ತಾನೆ.
ಇಲ್ಲ ನರಿ ನಾಯಿ ಯಾವುದೋ ಒಂದು ರೀತಿಯಾಗಿ ಕೆಳಗೆ ಹುಟ್ಟುತ್ತಾನಂತೆ, ಮೇಲೆ ಹೋಗೋದು ಬಹಳ ಕಡಿಮೆ ಅಂತ. ಆದ್ರಿಂದ ಮನುಷ್ಯರ ಸೃಷ್ಟಿಯನ್ನ ಅರ್ವಾಕ್ ಸ್ರೋತಸ್ಸು ಅಂತ ಕರೆದಿದ್ದಾರೆ. ಇಲ್ಲೋ ಸತ್ಕರ್ಮ ಮಾಡಿ ಜ್ಞಾನ ಸಂಪಾದನೆ ಮಾಡಿದವರು ಅಪರೂಪಕ್ಕೆ ದಶ ಸಹಸ್ರೇಶು ಅಂತ ಹೇಳಿದ ಹಾಗೆ ಸಾವಿರಾರು ಜನರಿಗೆ ಒಬ್ಬ ಆ ರೀತಿ ಜ್ಞಾನ ಸಂಪಾದನೆ ಮಾಡಿ ಮೇಲಕ್ಕೆ ಹೋಗುವವರು ಅಪರೂಪ. ಪ್ರಾಯ ಕೆಳಗೆ ಬೀಳ್ತಾರಂತೆ ಮನುಷ್ಯ ಜನ್ಮ ಬಂದಾಗ. ಯಾಕೆಂದ್ರೆ ಅದು ಸಾಧನ ಶರೀರ ಅಂತ ಕೊಟ್ಟಿರ್ತಾನೆ, ಅಂಥದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಅದು ಜ್ಞಾನ ಕೊಟ್ಟಿರ್ತಾನೆ. ಇಂದ್ರಿಯಗಳು, ಕೈ ಕಾಲು, ದೇವರ ಪೂಜೆ ಮಾಡಲಿಕ್ಕೆ ಏನೇನು ಬೇಕೋ ಸಕಲ ಸಾಮಗ್ರಿಗಳನ್ನು ಕೊಟ್ಟಿರ್ತಾನೆ ಪರಮಾತ್ಮ. ಉಳಿದವುಗಳಿಗೆಲ್ಲ ಅವುಗಳ ಪದಾರ್ಥ ದೇವರ ಪೂಜೆಗೆ ಉಪಯೋಗ ಆಗ್ತದೆ, ಆದರೆ ಜ್ಞಾನ ಇರೋದಿಲ್ಲ. ದೇವರ ಪೂಜೆಗೆ ಉಪಯೋಗ ಆಗ್ತದೆ ಅನ್ನೋ ಜ್ಞಾನ ಇಲ್ಲ. ನಾವು ದೇವರ ಸೇವೆ ಮಾಡಲಿಕ್ಕೆ, ಅಭಿಷೇಕ ಮಾಡಲಿಕ್ಕೆ ಹಾಲೇ ತರ್ತೀವಿ, ಹಸುವಿನ ಹಾಲು. ಆದರೆ ಆ ಹಸುವಿಗೆ ಜ್ಞಾನ ಇರೋದಿಲ್ಲ. ನನ್ನ ಹಾಲಿನಿಂದ ಇವತ್ತು ಅಭಿಷೇಕ ಆಗ್ತದೆ ಅನ್ನೋ ಜ್ಞಾನ ಇರೋದಿಲ್ಲ. ಹಾಲು ಕೊಟ್ಟು ಬಿಡ್ತದೆ ಅಷ್ಟೇ. ಚಮರಿ ಮೃಗ ಚಾಮರ ಕೊಡ್ತದೆ, ಚಾಮರ ಬೀಸ್ತೀವಿ. ನನ್ನ ಬಾಲದಿಂದಲೇ ಈ ದೇವರಿಗೆ ಇವತ್ತು ಗಾಳಿ ಹಾಕ್ತಿದ್ದಾರೆ ಅನ್ನೋ ಎಚ್ಚರಿಕೆ ಅದಕ್ಕಿರೋದಿಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದೆಲ್ಲ ಎಚ್ಚರಿಕೆ ಇದ್ದು, ಆದ್ರೆ ಸ್ವಾರಸ್ಯ ಅಂದ್ರೆ ಇವಂದು ಯಾವುದು ದೇವರ ಪೂಜೆಗೆ ಉಪಯೋಗ ಇಲ್ಲ. ತಲೆ ಕೂದಲು ಮುಟ್ಟಿದ್ರೆ ಕೈ ತೊಳ್ಕೋಬೇಕು, ಉಗುರು ತಾಗಬಾರದು ನೀರಿಗೆ, ಬೇರೆದ್ದು ಉಗುರು ಉಪಯೋಗ ಬೀಳ್ತದೆ. ಇದು ತಲೆ ಕೂದಲು ತಕ್ಕಿದ್ರೆ, ಎಲ್ಲಾದ್ರೂ ಚರ್ಮ ತಾಗಿದ್ರೆ ಮತ್ತೆ ಅದಕ್ಕೆ ಕೈ ತೊಳ್ಕೋಬೇಕು. ಆ ಕಡೆ ಈ ಕಡೆ ಮೈ ಮುಟ್ಕೋಬಾರದು. ಅದೇ ಕೃಷ್ಣ ಜನ, ವ್ಯಾಘ್ರ ಜನ ಇದೆಲ್ಲ ಮಡಿಗೆ ಬರ್ತದೆ, ಅದರಲ್ಲಿ ಕೂತ್ಕೊಂಡು ಮಾಡಬೇಕು. ಹೀಗಿದೆ ಪರಿಸ್ಥಿತಿ. ಯಾವುದ್ಯಾವುದೋ ಜನ್ಮದ ಪ್ರಾಣಿಗಳ ಅವಯವಗಳು ಉಪಯೋಗಕ್ಕೆ ಬೀಳುತ್ತದೆ, ಅವುಗಳಿಗೆ ಜ್ಞಾನ ಇಲ್ಲ. ಜ್ಞಾನ ಇರೋ ಮನುಷ್ಯನಿಗೆ ಅವನ ದೇಹದ ಯಾವುದು ಉಪಯೋಗ ಬೀಳೋದಿಲ್ಲ. ದಂತ ಉಪಯೋಗ ಬೀಳೋದಿಲ್ಲ, ಕೇಶ ಉಪಯೋಗ ಬೀಳೋದಿಲ್ಲ, ನಖ ಉಪಯೋಗ ಬೀಳೋದಿಲ್ಲ, ಎಲ್ಲ ಮೈಲಿಗೆನೆ. ಆದ್ರೆ ಬೇರೆ ಬೇರೆ ಇದನ್ನು ಉಪಯೋಗಿಸಿಕೊಂಡು ಜ್ಞಾನ ಪಡೆದು ಅದನ್ನ ಅನುಸಂಧಾನ ಮಾಡಿ ಆರಾಧನೆ ಮಾಡ್ಲಿಕ್ಕೆ ಬರ್ತದೆ. ಆದರೂ ಕೂಡ ಜ್ಞಾನಪೂರ್ವಕವಾಗಿ ಆರಾಧನೆ ಮಾಡಲಿಲ್ಲ ಅಂತಾದ್ರೆ ಅವನಿಗೆ ಅರ್ವಾಕ್ ಸ್ರೋತಸ್ಸು, ಅವನು ಕೆಳಗೆ ಬೀಳ್ತಾನೆ. ಪ್ರಾಯ ಹಾಗಾಗ್ತದೆ. ಆದ್ರಿಂದ ಅರ್ವಾಕ್ ಸ್ರೋತಸ್ಸು ಅಂತ ಕರೆದಿದ್ದಾರೆ. ಬೇರೆ ಜನ್ಮಗಳಲ್ಲಿ ಉತ್ಸ್ರೋತಸ್ಸು ಅಂದ್ರೆ ಇನ್ನೊಂದು ಅರ್ಥ ಮಾಡಬಹುದು. ಸಾಧಾರಣ ಮೇಲ್ ಬರ್ತಾವಂತ. ಬೇರೆ ಜನ್ಮಗಳೆಲ್ಲ ಮೇಲ್ಮೇಲೆ ಬರೋದಂತ. ಮನುಷ್ಯ ಜನ್ಮದ ತನಕ ಮೇಲ್ಮೇಲೆ ಬರ್ತದೆ. ಮನುಷ್ಯ ಜನ್ಮದಿಂದ ಮತ್ತೆ ಇಳಿತದೆ. ಈ ಹಾವು ಎಣ್ಣೆ ಆಟ ಇದ್ದಂಗೆ ಇಳಿಯೋದಲ್ಲಿ. ಮನುಷ್ಯ ಜನ್ಮ ಬಂದಾಗ ಇಳಿತಾನೆ ಮನುಷ್ಯ, ಮತ್ತೆ ಮೇಲೆ ಬರ್ತಾನೆ. ಮನುಷ್ಯ ಜನ್ಮ ಬಂದಾಗ ಇಳಿತಾನೆ. ಆದ್ರಿಂದ ಬಹಳ ಎಚ್ಚರಿಕೆಯಲ್ಲಿ ಕಾಪಾಡಿಕೊಳ್ಬೇಕಾದದ್ದು ಮನುಷ್ಯ ದೇಹ ಅಂತಾರೆ. ಇದು ಅರ್ವಾಕ್ ಸ್ರೋತಸ್ಸು. ಅರ್ವಾಕ್ ಸ್ರೋತಸ್ತು ನವಮಃ ಕ್ಷತ್ತರೇಕ ವಿಧೋ ನೃಣಾಂ ರಜೋಧಿಕಾಹ ಕರ್ಮಪರಾಹ. ಸಾಧಾರಣವಾಗಿ ರಜೋಧಿಕಾಹ ಅಂತ ಅದಕ್ಕೆ ಬಿಡಿಸ್ತಾರೆ. ರಜೋಗುಣವೇ ಜಾಸ್ತಿ ಅಂಶ ಪ್ರಮಾಣದಲ್ಲಿ ಸೇರಿರ್ತದೆ. ಕರ್ಮಪರಾಹ ಬರೇ ಕರ್ಮಾಸಕ್ತರಾಗಿರ್ತಾರೆ, ಜ್ಞಾನದಲ್ಲಿ ಆಸಕ್ತಿ ಕಡಿಮೆ ಇರ್ತದೆ. ದುಃಖೇಚ ಸುಖಮಾನಿನಃ, ದುಃಖವನ್ನೇ ಸುಖ ಅಂತ ಭ್ರಮಿಸಿ ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ವೈಕೃತ ಸ್ತ್ರೇಯವೈತೆ, ಹೀಗೆ ಮೂರು ವೈಕೃತ ಸೃಷ್ಟಿ. ಅಂದರೆ ಗಿಡ ಮರಗಳು, ಪ್ರಾಣಿ ಪಶು ಪಕ್ಷಿಗಳು, ಇನ್ನು ಮನುಷ್ಯ ಸೃಷ್ಟಿ ಅಂತ ಮೂರು. ಇನ್ನು ಇದು ವೈಕೃತ ಸೃಷ್ಟಿಯಾಗಿದೆ. ಉಭಯಾತ್ಮಕ ಸೃಷ್ಟಿ ಅಂತ ಮತ್ತೊಂದಿದೆ. ಅದ್ಯಾವುದು ಅಂದ್ರೆ ದೇವಸರ್ಗಶ್ಚ ಅಷ್ಟವಿಧ. ದೇವಸರ್ಗ ಅದು ಉಭಯಾತ್ಮಕವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಮೊದಲು ಪ್ರಾಕೃತದಲ್ಲೂ ಬಂತು. ಬ್ರಹ್ಮಾಂಡದ ಹೊರಗೂ ಹುಟ್ಟಿರ್ತಾರೆ, ಬ್ರಹ್ಮಾಂಡದ ಒಳಗೂ ಹುಟ್ಟುತ್ತಾರೆ. ಆ ದೇವಸರ್ಗ 8 ವಿಧವಾಗಿದೆ. ವಿಬುಧ ಸೃಷ್ಟಿ, ಪಿತೃಸೃಷ್ಟಿ, ವಿಬುಧರು, ಪಿತೃಗಳು, ಅಸುರರು, ಗಂಧರ್ವರು, ಸಿದ್ಧರು, ಯಕ್ಷರು, ರಾಕ್ಷಸರು, ಚಾರಣರು, ಭೂತಪ್ರೇತ ಪಿಶಾಚುಗಳು, ವಿದ್ಯಾಧರರು, ಕಿಂಪುರುಷರು, ಇವರೆಲ್ಲ ಈ ಇದರಲ್ಲಿ ಬರ್ತಾರೆ. ಉಭಯ ಸೃಷ್ಟಿಯಲ್ಲಿ ಬರ್ತಾರೆ. ಅವರಿಗೆಲ್ಲ ಏನು ಹಾಗಂದ್ರೆ ಅಂತ ಬಿಡಿಸಿದ್ದಾರೆ ಆಚಾರ್ಯರು. ತಾತ್ಪರ್ಯದಲ್ಲಿ ಅದನ್ನೆಲ್ಲ ಬಿಡಿಸ್ತಾರೆ. ಭೂತ ಪ್ರೇತಗಳು, ಪಿಶಾಚುಗಳು ಇವೆಲ್ಲ ಏನು ವಿಬುಧರು ಅಂತ ಯಾರಿಗೆ ಕರೀತಾರೆ? ವಿಬುಧ ಸೃಷ್ಟಿ ಅಂತಂದ್ರೆ ಸರ್ವಜ್ಞರು, ಎಲ್ಲವನ್ನೂ ತಿಳಿದಂತಹ ದೇವತೆಗಳಿಗೆ ವಿಬುಧರು ಅಂತ ಕರೀತಾರೆ. ದೇವತೆಗಳ ಜೊತೆಗೆ ಆರಾಧನೆ ಮಾಡಿಸ್ಕೊಳ್ತಕ್ಕಂಥವರು ಪಿತೃಗಳು ಅಂತ ಪಿತೃ ಸೃಷ್ಟಿ ಅಂತ ಒಂದು ಮಾಡಿದ್ದಾನೆ ಪರಮಾತ್ಮ. ಹೀಗೆ ವಿಬುಧ ಇದೆಲ್ಲ ದೇವಸರ್ಗದಲ್ಲೇ ಬರ್ತದೆ. ವಿಶ್ವೇ ದೇವತೆಗಳು, ಪಿತೃಗಳು ಅಂತ ಶ್ರಾದ್ದದಲ್ಲಿ ಒಟ್ಟೊಟ್ಟಿಗೆ ಆರಾಧನೆ ಮಾಡ್ತಾರೆ. ಅವರು ದೇವತೆಗಳು ಅಂತ, ಪಿತೃಗಳು ಅಂದ್ರೆ ಪಿತೃದೇವತೆಗಳು ಅಂತಿದ್ದಾರೆ. ಅದು ಪಿತೃ ಸೃಷ್ಟಿಯಲ್ಲಿ ಬರ್ತದೆ. ಇನ್ನು ಅಸುರರು ಅಂತಿದ್ದಾರೆ.
ದೇವತೆಗಳಲ್ಲೇ ದೇವಸರ್ಗದಲ್ಲೇ ಬರ್ತದೆ ಅಸುರ ಸೃಷ್ಟಿ ಅಂತ. ಅಸುರರು ಅಂತಂದ್ರೆ ಒಳಗೊಳಗೆ ದೇವರಲ್ಲಿ ಪ್ರೀತಿ ಮಾಡ್ತಿರ್ತಾರೆ, ಹೊರಗೆ ಮಾತ್ರ ದ್ವೇಷ ಮಾಡ್ತಿರ್ತಾರೆ. ಬಲಿಚಕ್ರವರ್ತಿ ಇಂಥವರೆಲ್ಲ ಅಸುರರು ಅಂತ ಕರಿತೀವಿ. ಅಂತಹ ಒಳಗಡೆ ಭಕ್ತರು, ಹೊರಗಡೆ ಮಾತ್ರ ದೇವರನ್ನು ದ್ವೇಷ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಈ ಕೆಲವು ಭೃತ್ಯರಾದಂತಹ ಅಸುರರು ಅಂತಲೇ ಇದ್ದಾರೆ. ಅಸುರಲ್ಲಿ ಎರಡು ಥರ, ದೇವಗುಂಪಿಗೆ ಸೇರಿದವರು, ದೇವಗುಂಪಿಗೆ ಸೇರದೇ ಇರೋ ಅಸುರರು. ಅವರಿಗೆ ತೃಪ್ತಿಪಡಿಸಲಿಕ್ಕೋಸ್ಕರ ಹೊರಗಿನಿಂದ ದ್ವೇಷ ಮಾಡಿದ ಹೆಂಗೆ ಮಾಡ್ತಾರೆ, ಒಳಗೆ ಪ್ರೀತಿ ಮಾಡ್ತಿರ್ತಾರೆ. ಇಂಥವರಿದ್ದಾರೆ ಕೆಲವು ಅಂತರ್ಭಕ್ತರು, ಅವರಿಗೆ ಅಸುರರು ಅಂತ ಕರೀತಾರೆ. ದೇವತೆಗಳ ಗುಂಪಿಗೆ ಸೇರಿರ್ತಾರೆ. ಬಲಿ ಮೊದಲಾದವರು ಭೃತ್ಯರ ಮನಸ್ಸಮಾಧಾನಕ್ಕೋಸ್ಕರ ಹೊರಗಿನಿಂದ ದೇವತೆಗಳನ್ನು ದ್ವೇಷ ಮಾಡಿದ್ರು, ಒಳಗೆಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡ್ತಾರೆ. ನೃತ್ಯ ಗಾನ, ದೇವತೆಗಳ ಸಭೆಯಲ್ಲಿ ನರ್ತನ ಮಾಡುವವರು, ಹಾಡಾಡುವವರು ಪರಮಾತ್ಮನ ಮೇಲೆ, ಈ ರೀತಿ ನೃತ್ಯಗಾನ ಕರ್ತೃಗಳೇನಿದ್ದಾರೆ ಅವರಿಗೆ ಗಂಧರ್ವಾಪ್ಸರರು ಅಂತ ಕರೀತಾರೆ. ಗಂಧರ್ವರು, ಹಾಡಾಡುವವರು, ಅಪ್ಸರರು, ನೃತ್ಯ ಮಾಡತಕ್ಕಂಥವ್ರು. ಯಕ್ಷ ರಾಕ್ಷಸರು ಅಂತಿದ್ದಾರೆ, ಅವರು ದೇವಸರ್ಗಕ್ಕೆ ಸೇರಿದವರು. ಯಕ್ಷರು ರಾಕ್ಷಸರು ಅಂತ ಅವರು ಈ ಭಾರ ಹೊರೋದು, ಇಂಥ ಕೆಲಸ ದೇವತೆಗಳ ಭೃತ್ಯರಾಗಿ ವಾಹನ ಹೊರೋದು, ವಾಹನ ತಗೊಂಡು ಹೋಗುವವರು, ಭಾರ ಹೊರುವವರು, ಅವರಿಗೆಲ್ಲ ಯಕ್ಷ ರಾಕ್ಷಸರು ಅಂತ ಕರೀತಾರೆ. ನಿವೃತ್ತಿ, ಘಟೋತ್ಕಚ ಇವರೆಲ್ಲ ರಾಕ್ಷಸ ಗುಂಪಿಗೆ ಸೇರಿದವರು. ದೇವಸರ್ಗಕ್ಕೆ ಸೇರಿದ ರಾಕ್ಷಸರು, ಅಂಥ ರಾಕ್ಷಸರು. ಆ ರೀತಿ ಇಟ್ಕೊಳ್ಬೇಕು. ಅವರೆಲ್ಲ ದೇವರ ಸೇವೆ ಮಾಡತಕ್ಕಂಥವ್ರು. ಅವರ ಇನ್ನು ಸಿದ್ಧರು ಅಂತ ಕೆಲವರಿದ್ದಾರೆ. ಸಿದ್ಧರು ಅಂತಂದ್ರೆ ಏನಾದರೂ ದೇವತೆಗಳ ಕೆಲಸ ಹೇಳಿದಾಗ ಸಿದ್ಧಂ ಸಿದ್ಧಂ ಅಂತಾರಂತ. ಅವರು ಸಿದ್ಧರು. ಸಿದ್ಧಂ ಅಂದ್ರೆ ಆಯ್ತು ಅಂತ, ಆಯ್ತು ಮಾಡ್ತೀನಿ ಆಯ್ತು ಅಂತ. ಈಗ ನಮ್ಮಲ್ಲಿ ಹೇಳೋದುಂಟು, ಏನಾದರೂ ಕೆಲಸ ಆಯ್ತು ಅಂತಾರೆ, ಆಗಿರೋದಿಲ್ಲ, ಆಯ್ತು ಅಂತ ತಿಳ್ಕೊಂಡ್ಬಿಡ್ರಿ ಅಂತ, ಗ್ಯಾರಂಟಿ ಮಾಡೇ ಬಿಡ್ತೀವಿ ಅಂತ. ಕೆಲವು ಕಡೆ ಮಾಡು ಅಂತಂದ್ರೆ ಅಷ್ಟೇ ಮಾಡ್ರಿ ಅಂತೀನಿ. ನಮ್ಮ ಕಡೆ ಎಲ್ಲ ಈ ಕಡೆ ಹಾಗೆ ಏನಾದ್ರೂ ಕೆಲಸ ಹೇಳಿದ್ರೆ ಅಷ್ಟೇ ಮಾಡ್ರಿ ಅಂತಾರೆ. ಅಷ್ಟೇ ಮಾಡ್ರಿ ಅಂತಂದ್ರೆ ಅವ್ರಿಗೆ ಹೇಳಿದಂಗೆ ಆಗ್ತದೆ. ಒಂದೊಂದು ಊರಿನ ಭಾಷೆ. ಆ ಕಡೆ ಎಲ್ಲ ರಾಯಚೂರು ಕಡೆಲ್ಲ ಏನಾದ್ರೂ ಕೆಲಸ ಹೇಳಿದ್ರೆ ಹೋಗಿ ತಗೊಂಡು ಅಷ್ಟೇ ಮಾಡ್ರಿ ಅಂತ. ಅಷ್ಟೇ ಮಾಡ್ರಿ ಅಂತ ನಾ ಮಾಡ್ತೀನಿ ಅಂತ ಅರ್ಥ. ಅದಕ್ಕೆ ಅವ್ರಿಗೆ ಹೇಳ್ದಂಗೆ ಕಾಣಿಸ್ತದೆ ಅಷ್ಟೇ ಮಾಡ್ರಿ ಅಂತ. ಕೆಲವು ಕಡೆ ಈ ಕಡೆಲ್ಲ ಏನಾದ್ರೂ ಕೆಲಸ ಹೇಳಿದ್ರೆ ಆಯ್ತು ಅಂತಾರೆ. ಆಯ್ತು ಅಂತಂದ್ರೆ ಕೆಲಸ ಆಗಿರೋದಿಲ್ಲ, ಇನ್ನು ಹೇಳಿದ ಕೂಡಲೇ ಆಯ್ತು ಅಂತಾರೆ. ಅದು ಸಿದ್ಧರ ಜಾತಿಗೆ ಸೇರಿದವರು ಹಂಗೆ ಹೇಳ್ತಾರೆ. ಸಿದ್ಧೇತಿ ವಾದಿನ ಅಂತ. ದೇವತೆಗಳು ಏನಾದ್ರೂ ಕೆಲಸ ಹೇಳಿದ ಕೂಡಲೇ ಸಿದ್ಧಂ ಅಂದ್ಬಿಡ್ತಾರಂತ. ಸಿದ್ಧಂ ಅಂದ್ರೆ ಆಯ್ತು ಅಂತಲೇ ತಿಳ್ಕೊಳ್ರಿ ಅಂತ. ಆ ರೀತಿ ಸೇವೆ ಮಾಡುವವರು ಸಿದ್ಧರು ಅಂತಿದ್ದಾರೆ. ಇವರೆಲ್ಲ 8 ವಿಧ ದೇವಸರ್ಗದಲ್ಲಿ ಬರ್ತಕ್ಕಂಥವ್ರು. ಚಾರಣರು ಅಂತ. ಚಾರರು, ಗೂಢಚಾರರಾಗಿ ಆ ಕಡೆ ಈ ಕಡೆ ಸಂಚಾರ ಮಾಡತಕ್ಕಂಥವರು ಚಾರಣರು. ಇನ್ನು ಕಿನ್ನರರು, ಭೂತಗಳು, ಪ್ರೇತಗಳು, ಪಿಶಾಚಗಳು ಅಂತ ಕೆಲವು ದೇಹ ವಿಶೇಷವನ್ನು ಪಡ್ಕೊಂಡು ದೇವರ ಸೇವೆ ಮಾಡತಕ್ಕಂಥವರಿದ್ದಾರೆ. ಅವರೆಲ್ಲ ಭೂತ, ಪ್ರೇತ, ಪಿಶಾಚಾದಿಗಳು ಅಂತ ಕರೀತಾರೆ. ಹೀಗೆ ದೇವಸರ್ಗಶ್ಚ ಅಷ್ಟವಿಧ ವಿಬುಧಾ ಪಿತರಃ ಅಸುರಾಃ ಗಂಧರ್ವಾಪ್ಸರಸಃ ಸಿದ್ಧಾಃ ಯಕ್ಷ ರಕ್ಷಾಂಸಿ ಚಾರಣಾಃ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರಾಃ ಕಿನ್ನರಾದಯಃ ದಶೈತೆ ವಿದುರಾಖ್ಯಾತ ಸರ್ಗಾಃ ವಿಶ್ವಸೃತ್ಕೃತಾಃ. ಹೀಗೆ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ ಅಂತ ಪರಮಾತ್ಮ ಮಾಡಿದಂಥ ಒಟ್ಟು ಸ್ಥೂಲಾತ್ಮಕವಾಗಿ ಸೃಷ್ಟಿ ಈ ಪ್ರಕಾರವಾಗಿ ನಡೆದಿದೆ ಅಂತ ಸೃಷ್ಟಿಯನ್ನು ಹೇಳಿದ್ರು. ಇನ್ನು ಕಾಲದ ಬಗ್ಗೆ ಕೇಳಿದ್ರು. ಪರಮಾತ್ಮ ಕಾಲನಿಯಾಮಕನಾಗಿರತಕ್ಕಂಥ ಪರಮಾತ್ಮ ಎಷ್ಟು ವಿಧವಾದ ಕಾಲ ಪ್ರಭೇದ ಮಾಡಿದ್ದಾನೆ. ಕಾಲ ಅನಾದಿ ನಿತ್ಯ ಅಂದ್ರೆ ಪ್ರವಾಹ, ಕಾಲ ಪ್ರವಾಹ ಬರ್ತಾ ಇರ್ತದೆ ಹೋಗಿ, ಮಹಾಕಾಲ ನಿತ್ಯ. ಆದರೆ ಕ್ಷಣ, ದಿನ, ಮಾಸಗಳು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ. ಅದು ಎಷ್ಟು ಪ್ರಭೇದ ಇದೆ ಅಂತ ಅನ್ನೋದಕ್ಕೆ ದೊಡ್ಡ ಪರಮಾತ್ಮ ಸೃಷ್ಟಿ ಮಾಡಿದ ಆ ಕಾಲದ ಕ್ರಮವನ್ನು ಹೇಳ್ತಿದ್ದಾರೆ. ಬಹಳ ಸಣ್ಣ ಕಾಲ ಅಂತಂದ್ರೆ ಪರಮಾಣು ಕಾಲ ಅಂತ ಹೆಸರು. ಅದು ಮುಂದೆ ಗೊತ್ತಾಗ್ತದೆ ಎಷ್ಟು ಸಣ್ಣ ಕಾಲ ಅಂತ. ಮುಂದೊಂದೊಂದು ಹೇಳ್ತೇನೆ, ಅವಾಗ ಇದು ಅರ್ಥ ಆಗ್ತದೆ. ಅಲ್ಲಿವರೆಗೆ ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಬಹಳ ಸಣ್ಣ ಕಾಲ ಅಂದ್ರೆ ಪರಮಾಣು ಕಾಲ. 2 ಪರಮಾಣು ಕಾಲ ಸೇರಿಸಿದರೆ ಅದಕ್ಕೆ ಅಣುಕಾಲ ಅಂತ ಹೆಸರು, ಅಥವಾ ದ್ವಣುಕ ಕಾಲ ಅಂತ ಕರೀತಾರೆ. ಅಂಥದ್ದು 3 ಸೇರಿದರೆ ತ್ರಸರೇಣು ಕಾಲ ಅಂತ ಹೆಸರು. ಆ ತ್ರಸರೇಣು 3 ಸೇರಿದರೆ ತ್ರುಟಿ ಕಾಲ ಅಂತ ಅದಕ್ಕೆ ಹೆಸರು. ಆ 3 ತ್ರುಟಿಗಳು ಸೇರಿದರೆ ಅದಕ್ಕೆ ವೇದ ಅಂತ ಹೆಸರು. 3 ವೇದಗಳು ಸೇರಿದರೆ 1 ಲವ, 3 ಲವ ಸೇರಿದರೆ 1 ನಿಮೇಷ, 1 ನಿಮೇಷ, ನಿಮಿಷ ಅಲ್ಲ ನಿಮೇಷ. 3 ನಿಮೇಷ ಸೇರಿದರೆ 1 ಕ್ಷಣ, 5 ಕ್ಷಣ ಸೇರಿದರೆ 1 ಕಾಷ್ಠಾಕಾಲ ಅಂತ ಹೆಸರು. 15 ಕಾಷ್ಠಾಕಾಲ ಸೇರಿದರೆ 1 ಲಘು. ಈಗ ಲಘು ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಸ್ತೀವಿ. ಲಘು ಅಂದ್ರೆ 1 ನಿಮಿಷ 36 ಸೆಕೆಂಡಿಗೆ ಲಘು ಅಂತ ಕರೀತಾರೆ.
1 ನಿಮಿಷ 36 ಸೆಕೆಂಡಿಗೆ ಲಘು. ಈ ಲಘು ಬರಬೇಕಾದ್ರೆ ಪರಮಾಣು, ಅದ್ರ ಮೇಲಿನ ಕಾಲ ಜೊಣುಕ ಕಾಲ, ಅದ್ರ ಮೇಲೆ ತ್ರಸರೇಣು, ಅದ್ರ ಮೇಲೆ ತ್ರುಟಿಯ ಮೇಲೆ ವೇದಕ್ಕಿಂತ ದೊಡ್ಡದು ಲವಕ್ಕಿಂತ ದೊಡ್ಡದು ನಿಮೇಷ, ಅದಕ್ಕಿಂತ ದೊಡ್ಡ ಕಾಲ ಕ್ಷಣ, ಅದಕ್ಕಿಂತ ದೊಡ್ಡದು ಕಾಷ್ಠ, 15 ಕಾಷ್ಠ ಸೇರಿದ್ರೆ ಲಘು. ಲಘು ಅಂದ್ರೆ 1 ನಿಮಿಷ 36 ಸೆಕೆಂಡ್. ಇದು ಹ್ಯಾಕ್ ಕಲ್ಪನೆ ಬರ್ತದೆ ಅಂತ ಅನ್ನೋದನ್ನ ನೋಡಿ. 100 ಕಮಲದ ಎಲೆಗಳನ್ನ ಒಂದ್ರ ಮೇಲೊಂದು ಜೋಡಿಸಿಟ್ಟು, ಒಂದು ಕಮಲದ ಎಲೆ ಬಹಳ ಮೃದುವಾಗಿರ್ತದೆ, ಒಂದು ಸೂಜಿಯನ್ನು ಚುಚ್ಚಿಬಿಟ್ರೆ ಒಂದೇ ಸಲಕ್ಕೆ ಅದು 100 ಸೇರಿ ತುಂಡಾದ ಹಾಗೆ ತೂತು ಮಾಡಿದ ಹಾಗೆ ಕಾಣಿಸ್ತದೆ. ಆದ್ರೆ ಒಂದು ತೂತಾದ್ಮೇಲೆ 2ನೇ ತೂತಾಗಬೇಕು, 2ನೇದಾದ್ಮೇಲೆ 3ನೇ ತೂತಾಗಬೇಕು. ನಿಮಗೆ ನೋಡುವಾಗ ಒಂದೇ ಸೆಕೆಂಡ್ ನಲ್ಲಿ 100 ತುಂಡಾಯಿತು ಅಂತ ಅನಿಸ್ತದೆ. ಆದ್ರೆ ಅದರಲ್ಲಿ ಆ ಸೆಕೆಂಡ್ ನಲ್ಲೇ 100 ಭಾಗ ಸೇರಿದೆ ಅಂತ. 100 ಕಮಲದ ಎಲೆಗಳನ್ನು ತೂತು ಮಾಡಿದಾಗ ಅಷ್ಟು ಭಾಗ ಇದೆಯೋ ಇಲ್ಲೋ, ಆ ರೀತಿ ಲೆಕ್ಕ ಹಾಕಿದ್ರೆ ಆವಾಗ ಅದು ಅನುಭವಕ್ಕೆ ಬರ್ತದೆ. 100 ಇದೆ ಅದರಲ್ಲಿ ಅಂತ, ಅದರಲ್ಲಿ 100 ಭಾಗ ಮಾಡಬೇಕು ಅಂತ ಶತಪತ್ರ ಶತಭೇದನ ನ್ಯಾಯ ಅಂತ ಕರೀತಾರೆ. ಈ ಪ್ರಕಾರ ಪರಮಾಣು ಕಾಲ, ಜೊಣುಕ ಹೀಗೆಲ್ಲ ಸೇರಿಸಿ ಲಘು. 15 ಲಘು ಸೇರಿದರೆ ಒಂದು ಘಟಿಕ ಅಥವಾ ಒಂದು ನಾಡಿಕ ಅಂತ ಕರೀತಾರೆ. ಒಂದು ಘಟಿಕ, ಒಂದು ಘಳಿಗೆ ಅಂತಾರೆ ಅದಕ್ಕೆ. ಅಂಥದ್ದು 2 ಘಳಿಗೆ 2 ಘಟಿಕ ಸೇರಿದರೆ ಒಂದು ಮುಹೂರ್ತ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಅಂತ. ಒಂದು ಘಟಿಕ ಅಂದ್ರೆ 24 ನಿಮಿಷ. 2 ಘಟಿಕೆ ಸೇರಿದರೆ ಒಂದು ಮುಹೂರ್ತ 48 ನಿಮಿಷ. ಅಂಥದ್ದು 6 ಆದರೆ ಪ್ರಹರ, 6 ಪ್ರಹರ ಆದ್ರೆ ಯಾಮದ ಮೇಲೆ ಅಹನಿ, ಹಗಲು ರಾತ್ರಿ ಸಮಾನ ಕಾಲ. ಅಂಥದ್ದು ಅದಾದ್ಮೇಲೆ ಅದಕ್ಕಿಂತ ದೊಡ್ಡದು ಪಕ್ಷ, 15 ಆದರೆ ಪಕ್ಷ. 2 ಪಕ್ಷಕ್ಕೆ ಒಂದು ಮಾಸ, 2 ಮಾಸಕ್ಕೆ ಒಂದು ಋತು, 3 ಋತುವಿಗೆ ಒಂದು ಅಯನ, 2 ಅಯನಕ್ಕೆ ವತ್ಸರ. ಇಂಥದ್ದು 100 ವರ್ಷಗಳು ಮನುಷ್ಯರ ಆಯುಷ್ಯ ಅಂತ ಪರಮಾತ್ಮ ಮಾಡಿದ್ದಾನೆ. ಈ ವತ್ಸರಗಳಲ್ಲಿ ವತ್ಸರ ತನಕ ಬಂದಾಗ ಅದರಲ್ಲಿ 5 ಪ್ರಭೇದ ಇದೆ ಅಂತ ಮತ್ತೆ ಬಿಡಿಸ್ತಾ ಇದ್ದಾನೆ. ಮೈತ್ರೇಯರು ಬಿಡಿಸಿ ಹೇಳ್ತಾರೆ. ಭಗವಂತ ಮಾಡಿದ ವ್ಯವಸ್ಥೆ. ಸಂವತ್ಸರ ಪರಿವತ್ಸರ ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿದುರೈವಂ ಪ್ರಭಾಷ್ಯತೆ. ವರ್ಷ ಅಂತ ನಾವೇನು ಕರಿತೀವಿ ಅದರಲ್ಲಿ 5 ಪ್ರಭೇದಗಳಿದೆ. ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಅಂತ 5 ಪ್ರಭೇದ. ಇಷ್ಟೇ ಬರೆದ್ರು ಭಾಗವತದಲ್ಲಿ. ಶ್ರೀಮದಾಚಾರ್ಯ ತಿಳಿಸ್ತಾರೆ ಏನು ಹಂಗಂದ್ರೆ 5 ರೀತಿ ವರ್ಷಗಳ ಪ್ರಭೇದ ಅಂದ್ರೆ ಏನು. ಇದಕ್ಕೆಲ್ಲ ಭಾಗವತ. ಇಡಾವತ್ಸರ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ. ಇಡಾವತ್ಸರ ಅಂತಂದ್ರೆ ಇಡಾವತ್ಸರ ನಾಮಾಸೌ ನಕ್ಷತ್ರ 12 ಸ್ಥಿತ. 27 ನಕ್ಷತ್ರಗಳು 12 ಬಾರಿ ಆವೃತ್ತಿ ಆದಾಗ ಅದಕ್ಕೆ ಇಡಾವತ್ಸರ ಅಂತ ಕರೀತಾರೆ. ಅಂದ್ರೆ 27 ನಕ್ಷತ್ರಗಳು ಒಂದು ಸಲ ಆವೃತ್ತಿ, ದಿನಕ್ಕೆ ಒಂದೊಂದು ನಕ್ಷತ್ರ ಬರ್ತದೆ. 27 ನಕ್ಷತ್ರ ಆದ ಕೂಡಲೇ ಒಂದು ತಿಂಗಳಾಗ್ತದೆ. ಅಂಥದ್ದು 12 ಬಾರಿ ಆವೃತ್ತಿ ಆದರೆ ಅದನ್ನು ಇಡಾವತ್ಸರ ಅಂತ ಪರಿಗಣನೆ ಮಾಡ್ತಾರೆ. ಇದು ಒಂದು ವ್ಯವಸ್ಥೆ. ತಿಥೀನಾಂ 12 ಆವರ್ತೆ ಯೋ ಹರಿಹಿ ಸೋ ಅನುವತ್ಸರ. ಪಾಡ್ಯದಿಂದ ಅಮಾವಾಸ್ಯ ತನಕ, ಹುಣ್ಣಿಮೆ ಅಮಾವಾಸ್ಯೆ, ಹೀಗೆ 30 ತಿಥಿಗಳು. ಇದು 12 ಬಾರಿ ಆವೃತ್ತಿ ಆದಾಗ, 12 ಅಮಾವಾಸ್ಯೆ ಆವೃತ್ತಿ ಆದಾಗ ಇದಕ್ಕೆ ಅನುವತ್ಸರ ಅಂತ ಕರೀತಾರೆ. 12 ಸಲ ಅಮಾವಾಸ್ಯೆ ಬಂತು ಅಂದ್ರೆ ಅದು ಅನುವತ್ಸರ. ವತ್ಸರ ಅಂತಂದ್ರೆ 360 ದಿನಗಳಾದ್ರೆ ಅದು ವತ್ಸರ. ಈಗ ನಾವು 12 ಅಮಾವಾಸ್ಯೆ ಲೆಕ್ಕ ಹಾಕುವ. ಯುಗಾದಿ 1 ವರ್ಷ ಮುಗಿತು ಅಂತ ಹೇಳೋದು ಯಾವಾಗ 12 ಅಮಾವಾಸ್ಯೆ ಕಳಿಬೇಕು. ಚೈತ್ರ, ವೈಶಾಖ ಹೀಗೆ ಒಂದೊಂದು ಮಾಸದ ಅಮಾವಾಸ್ಯೆ 12 ಕಳೆದ್ರೆ ಅದು ಅನುವತ್ಸರ. 360 ದಿನ ಆದ್ರೆ ವತ್ಸರ. ಈ 12 ಅಮಾವಾಸ್ಯೆ ಕಳೆಯುವಾಗ 360 ದಿನ ಆಗಿರ್ತದೆ ಅಂತ ನೇಮ ಇಲ್ಲ. 365 ಬರಬಹುದು, 364 ಆಗ್ತದೆ, 360 ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ದಿನಗಳು ಹೆಚ್ಚು ಕಡಿಮೆ, ಯಾಕೆ ಒಂದು ತಿಥಿ ಜಾಸ್ತಿ ಆಗಬಹುದು, ಒಂದು ತಿಥಿ ಲೋಪ ಆಗಬಹುದು. ಅಂತೂ 12 ಅಮಾವಾಸ್ಯೆ ಕಳೆದ್ರೆ ಅದಕ್ಕೆ ಇದು ವತ್ಸರ ಅಂತ ಹೆಸರು. ಇನ್ನು ಗುರುಗ್ರಹ 12 ರಾಶಿಯಲ್ಲಿ ಸಂಚಾರ ಮಾಡಿ ಬಿಟ್ರೆ ಅದಕ್ಕೆ ಪರಿವತ್ಸರ ಅಂತ ಕರೀತಾರೆ. ಗುರು ಬೃಹಸ್ಪತಿ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ. ಮೇಷ, ವೃಷಭ, ಮಿಥುನ ಹೀಗೆ 12 ರಾಶಿ ಚಕ್ರದಲ್ಲಿ ಗುರು ತಿರುಗಿ ಬಿಟ್ರೆ ಅದು ಪರಿವತ್ಸರ ಅಂತ ಕರೀತಾರೆ. ಇನ್ನು ಸಂವತ್ಸರ ಅಂತ ಒಂದಿದೆ. ಸಂವತ್ಸರ ಅಂತಂದ್ರೆ
12 ಸಂಕ್ರಮಣ ಆದ್ರೂ ಸಾಕು. ಸೂರ್ಯ 12 ರಾಶಿಗೆ ಬಂದು 12 ಸಂಕ್ರಮಣ ಆಗ್ತದಲ್ಲ, ಆವಾಗ ಅದು ಸಂವತ್ಸರ ಅಂತ ಅದನ್ನು ಕರೀತಾರೆ. ಈಗ ನಮ್ಮ ಪದ್ಧತಿಯಲ್ಲಿ ನಾವು ಹೇಳಬೇಕಾದ್ದು ಅನುವತ್ಸರ. ಯಾಕೆ 12 ಅಮಾವಾಸ್ಯೆ ಲೆಕ್ಕ ಇಟ್ಟುಕೊಂಡಿರುವವರು ಅನುವತ್ಸರದವರು. ಸಂಕ್ರಮಣ ಲೆಕ್ಕ ಇಟ್ಟುಕೊಳ್ತಾರೆ ದಕ್ಷಿಣ ಕನ್ನಡದಲ್ಲೆಲ್ಲ, ಅದು ಸಂವತ್ಸರ. 12 ಸಲ ಸಂಕ್ರಮಣ ಆದರೂ ಸಾಕು ಅವರಿಗೆ. ಸಂಕಲ್ಪದಲ್ಲೂ ಹಾಗೆ ಮಾಡ್ತಾರೆ. ಮೇಷ ಏರ್ಕೆ, ಮಿಥುನ ಏರ್ಕೆ ಅಂತಿರ್ತಾರೆ. ಮೇಷದಲ್ಲಿ ಸೂರ್ಯ ಇದ್ದಾಗ 1 ತಿಂಗಳು, ಮತ್ತು ಮೇಷ ಅದು ಸೂರ್ಯ 12 ರಾಶಿಯಲ್ಲಿ ಬಂದಾಗ ಅದು ಸಂವತ್ಸರ. ಗುರು 12 ರಾಶಿಯಲ್ಲಿ ಬಂದಾಗ ಪರಿವತ್ಸರ. 360 ದಿನ ಆದರೆ ಅದು ವತ್ಸರ. 12 ಅಮಾವಾಸ್ಯೆ ಆದರೆ ಅನುವತ್ಸರ. ಈ ಕ್ರಮ 5 ರೀತಿ ಪ್ರಭೇದ ಮಾಡಿದ್ದಾನೆ. ಇದು 5 ಕೂಡ ನಮಗೆ ಬೇರೆ ಬೇರೆ ಕಡೆ ಅದರದ್ದು ಸಿಗ್ತದೆ. ಕೃಷ್ಣನ ಕಥೆಯಲ್ಲಿ ಬರ್ತದೆ. ಕೈಲಾಸ ಪರ್ವತಕ್ಕೆ ಹೋಗಿ ಕೃಷ್ಣ 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಏನು ಮಾಡಿದ? 12 ವರ್ಷ ತಪಸ್ಸು 1 ದಿನ ಮಾಡಿದ. ಒಂದೇ ದಿನ ಮಾಡಿದ. 24 ತಾಸು ಕೂತಿದ್ದ. 12 ವರ್ಷದ ತಪಸ್ಸಾಯ್ತು ಅಂತ ಮಾಡಿಕೊಂಡು. ಹಾಗೆ ಅಂದ್ರೆ ಗುರುಗ್ರಹಕ್ಕೆ ಆಜ್ಞೆ ಮಾಡಿದಂತೆ, ಈ 24 ಗಂಟೆಯಲ್ಲಿ ನೀನು 12 ರಾಶಿಯಲ್ಲಿ ತಿರುಗು ಅಂತ. ಅಲ್ಲಿಗೆ ಪರಿವತ್ಸರ ಆಯ್ತು. 12 ಪರಿವತ್ಸರಗಳು ಕಳೀತು. ಆದ್ರಿಂದ 12 ವರ್ಷ ತಪಸ್ಸಾಯಿತು ಅಂತ ರುದ್ರದೇವರು ಬರಲೇಬೇಕಾಯ್ತು ವರ ಕೊಡ್ಲಿಕ್ಕೆ. ಇದು ಅಲ್ಲಿ ಕೃಷ್ಣ ಹಾಗೆ ಮಾಡಿದ. ಇನ್ನು ಭಾಗವತದಲ್ಲೇ ಬರ್ತದೆ. ಅಜ್ಞಾತವಾಸ ಅದು ಸಂವತ್ಸರ ಲೆಕ್ಕ ಇಟ್ಕೊಂಡು, ಸೂರ್ಯನ ಸಂಕ್ರಮಣ ಇಟ್ಟುಕೊಂಡು ಮಾಡಿದ್ದು. ಆದರೆ ಅವರ ವಾದ ಹಾಗಿತ್ತು. ಇವರ ವಾದ ಏನಿತ್ತು ಅಂದ್ರೆ ಅನುವತ್ಸರ ಇಟ್ಟುಕೊಳ್ಬೇಕು ಅಂತ ಅನ್ನೋದು ಇವರದ್ದಲ್ಲಿ. ಚಾಂದ್ರಮಾನ ಸೌರಮಾನ ಅಂತ. ಚಾಂದ್ರಮಾನ ಪದ್ಧತಿ ಅಂತಂದ್ರೆ ಅಮಾವಾಸ್ಯೆ 12 ಆದರೆ 1 ವರ್ಷ, ಇದು ಚಾಂದ್ರಮಾನ ಪದ್ಧತಿ. ಸೌರಮಾನ ಪದ್ಧತಿ ಪ್ರಕಾರ ಸೂರ್ಯ 12 ರಾಶಿಯಲ್ಲಿ ತಿರುಗಿದ್ರೆ ಅದು ಸೂರ್ಯಮಾನ ಸೌರಮಾನ ಪದ್ಧತಿ. ದಿನಾನಾಮಧಿಪ ಸೂರ್ಯ ಪಕ್ಷಮಾಸಾಬ್ದ ಪಶ್ಯಸಿ ಅಂತ. ದಿನದ ಲೆಕ್ಕಕ್ಕೆ ಸೂರ್ಯನ ತಗೊಳ್ಬೇಕು. 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, ಇದು ಚಾಂದ್ರಮಾನ ಪದ್ಧತಿಯಿಂದ ಮಾಡಬೇಕು ಅಂತ ವಾದ ಮಾಡಿದರು ಇವರು. ಅದನ್ನು ಭೀಷ್ಮಾದಿಗಳು ಒಪ್ಪಿದ್ರು ಅಂತ ಉಂಟು. ಇನ್ನು ಇಡಾವತ್ಸರ ಅಂತ ನಕ್ಷತ್ರಗಳಿಂದ ವ್ಯವಹಾರ ಮಾಡೋದು ಉಂಟು. ಅದೆಲ್ಲಿ ಬಂದಿದೆ ಅಂತಂದ್ರೆ ಭಾಗವತದಲ್ಲೇ ಮುಂದೆ ನವಮಸ್ಕಂಧದಲ್ಲಿ ಒಂದು ನಿರೂಪಣೆ ಬರ್ತದೆ. ರಾಮದೇವರು ರಾಜ್ಯ ಪರಿಪಾಲನೆ ಮಾಡಿದ್ರು ಎಷ್ಟು ವರ್ಷ ಅಂತ ಒಂದು ಲೆಕ್ಕ ಕೊಡ್ತಾರೆ. 13 ಸಹಸ್ರಂ 13,000 ವರ್ಷ ರಾಮ ರಾಜ್ಯಭಾರ ಮಾಡಿದ ಅಂತ ನವಮಸ್ಕಂಧದಲ್ಲಿ ಬರ್ತದೆ. 13,000 ವರ್ಷ ರಾಮ ರಾಜ್ಯ ಆಳಿದ ಅಂತ. ಆದರೆ ರಾಮಾಯಣದಲ್ಲಿ ಮತ್ತು ಹರಿವಂಶ ಅಲ್ಲೆಲ್ಲ ರಾಮನ ಕಥೆ ಬಂದಾಗ 11,000 ವರ್ಷ ಅಂತ ಅಲ್ಲಿದೆ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. 11,000 ವರ್ಷ ರಾಮನ ರಾಜ್ಯಭಾರ, ಇದು ಒಂದು ಕಡೆ. 13,000 ವರ್ಷ ಅಂತ ಭಾಗವತ. ಇದನ್ನು ಮಧ್ವಾಚಾರ್ಯ ಸರಿಪಡಿಸೋದು ಎರಡೂ ಸರಿ ಎಂದು. ಎರಡೂ ಸರಿ, 11,000 ಅನ್ನೋದು ಸರಿ, 13,000 ಅನ್ನೋದು ಸರಿ. ಯಾಕೆ ಅಂದ್ರೆ ಇಡಾವತ್ಸರ ತಗೊಂಡ್ರೆ 13,000 ಆಗ್ತದೆ, ದಿನವತ್ಸರ ತಗೊಂಡ್ರೆ ಅದು 11,000 ಆಗ್ತದೆ. ಯಾಕೆ 360 ದಿನಕ್ಕೆ 60 ದಿನ ಆದಾಗ 1 ವರ್ಷ ಅಂತ ತಗೊಂಡಾಗ ಜಾಸ್ತಿ ಆಗ್ತದೆ, ಇದು ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ, 11,000 ಆಗ್ತದೆ. 27 ನಕ್ಷತ್ರಕ್ಕೆ 1 ತಿಂಗಳಾದಾಗ ಅಂಥದ್ದು 12 ತಿಂಗಳಾಗಿ ಬಿಟ್ರೆ ಆಗ ಕಡಿಮೆ ದಿನಕ್ಕೆ ಜಾಸ್ತಿ ವರ್ಷ ಆಗ್ತದೆ. ಕಡಿಮೆ ದಿನಕ್ಕೆ ಜಾಸ್ತಿ ವರ್ಷ ಆಗ್ತದೆ. ಆ ಲೆಕ್ಕ ಇಟ್ಟುಕೊಂಡು 13,000 ವರ್ಷ ಅಂತ ಭಾಗವತದಲ್ಲಿ ಬರೆದಿದ್ದಾರೆ. ಒಂದು 13,000 ವರ್ಷ 11,000 ವರ್ಷ ಹೀಗೆ ಟ್ಯಾಲಿ ಮಾಡಬೇಕು. ಇದನ್ನೇ 100ಕ್ಕೆ 116 ವರ್ಷ ಅಂತ ಹೇಳೋದು ಹೀಗೆ ಬರ್ತದೆ. ಇದರಲ್ಲೇ ನಮ್ 100 ವರ್ಷಕ್ಕೆ 116 ವರ್ಷ ಅಂತ ಮುಂದೆ ಬರ್ತದಲ್ಲ. ಇದರಲ್ಲಿ 116 ವರ್ಷ ಬದುಕ್ತಾರೆ ಅಂತಲೂ ಉಂಟು, 120 ವರ್ಷ ಅಂತಲೂ ಉಂಟು. 120 ವರ್ಷ ಅಂತ ಉಂಟು. ಅದನ್ನ ಹೇಳ್ತಾನೆ ಇವರು ವಿಷ್ಣು ತೀರ್ಥರು ಷೋಡಶಿ ಚತುರ್ದಶಿ ಅನ್ನೋ ಗ್ರಂಥದಲ್ಲಿ ಅದನ್ನು ಸರಿಪಡಿಸಿದ್ದಾರೆ. 116 ವರ್ಷ ಯಾವ ಲೆಕ್ಕದಲ್ಲಿ ಅಂತ ಹೇಳಿದ್ದಾರೆ ನೋಡಿ. ಹೇಳ್ತಾರೆ ಹೀಗೆ ಕಾಲಪ್ರಭೇದ ಈ ರೀತಿ ಬೇರೆ ಬೇರೆ ಕಡೆ ಅದರ ವ್ಯವಹಾರ ಉಂಟು. ಜಗನ್ನಾಥದಾಸರು ಕೂಡ ಇದನ್ನು ಹೇಳ್ತಾರೆ. ಪರಿ ಇಡಾವತ್ಸರನು ಸಂವತ್ಸರದೊಳು ಬಾರ್ಹಸ್ಪತ್ಯ ಸೌರಭ 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 ಅಲ್ಲ ಸೌರಭ. ಸೌರ ಅಂದ್ರೆ ಸೌರಮಾನ ಪದ್ಧತಿದ್ದು, ಭ ಅಂದ್ರೆ ನಕ್ಷತ್ರ. ಬಾರ್ಹಸ್ಪತ್ಯ ಸೌರಭ, ಸೌರಭ ಅಂತ ಮಾಡಿಕೊಡ್ಬೋದು. ಸೌರಭ ಅಂದ್ರೆ ಬೇರೆನೇ ಅರ್ಥ. ಸೌರ ಸೂರ್ಯ, ಭ ಅಂದ್ರೆ ನಕ್ಷತ್ರ. ಬಾರ್ಹಸ್ಪತ್ಯ ಸೌರಭ ಚಾಂದ್ರ ದಿನ ಎನಿಸಿ. ಸೌರ ಪದ್ಧತಿ ಬಾರ್ಹಸ್ಪತ್ಯ ಪದ್ಧತಿ ಒಂದು. ಬಾರ್ಹಸ್ಪತ್ಯ ಸೌರ ಭ ಚಾಂದ್ರ ದಿನ. ದಿನ ಅಂದ್ರೆ 360 ದಿನ ಆದಾಗ 1 ವರ್ಷ ಆಗ್ತದೆ.
ಆದ್ರಿಂದ ಪರಿ ಇಡಾ ವತ್ಸರ ಅನು ಸಂವತ್ಸರದೊಳು, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ಸಂವತ್ಸರ, ವತ್ಸರದೊಳಗೆ 5 ಹೆಸರಿನಿಂದ ಪರಮಾತ್ಮ ಇರ್ತಾನೆ. ಬಾರ್ಹಸ್ಪತ್ಯ, ಸೌರ, ಭ, ಚಾಂದ್ರ, ದಿನ ಎನಿಸಿ ಅಂತ ಮಾಡಿದ್ರೆ ಸರಿ ಹೋಗ್ತದೆ. ಚಾಂದ್ರ ಮನು ಅಂತ ಮಾಡಿಬಿಟ್ರೆ ಇನ್ನೊಂದು ಉಳಿತದೆ, ಅಲ್ಲಿಗೆ ದಿನದ ಲೆಕ್ಕ ಉಳಿದು ಬಿಡ್ತದೆ. ಬಾರ್ಹಸ್ಪತ್ಯ ಅಂದ್ರೆ ಗುರುದ್ದು, ಬಾರ್ಹಸ್ಪತ್ಯ. ಸೌರ ಅಂದ್ರೆ ಸೂರ್ಯನ ಲೆಕ್ಕ, ಅದು 12 ರಾಶಿಯಲ್ಲಿ ಸೂರ್ಯ ತಿರುಗಿದಾಗ ಸಂಕ್ರಮಣ, 12 ಸಂಕ್ರಮಣ. ಬಾರ್ಹಸ್ಪತ್ಯ, ಸೌರ, ಭ ಅಂದ್ರೆ 27 ನಕ್ಷತ್ರ. ನಕ್ಷತ್ರ ಮೃಕ್ಷಂ ಭಂತಾರ, ಭಂ ಅಂದ್ರೆ ನಕ್ಷತ್ರ ಅಂತ ಹೆಸರು. ಬಾರ್ಹಸ್ಪತ್ಯ, ಸೌರ, ಭ, ಚಾಂದ್ರ ಅಂದ್ರೆ ಅಮಾವಾಸ್ಯೆ. 12 ಅಮಾವಾಸ್ಯೆ ಆದ್ರೆ ಒಂದು ವರ್ಷದ ಚಾಂದ್ರ ದಿನ. ದಿನದ ಲೆಕ್ಕ ಅಂದ್ರೆ 360 ದಿನ ಆದ್ರೂ ಸಾಕು. ಅದು ಚಂದ್ರ ಲೆಕ್ಕಕ್ಕೆ 360 ಬರ್ತದೆ ಅಂತ ನಿಯಮ ಇಲ್ಲ. ಅಧಿಕ ಮಾಸ ಬರೋದೇ ಹಾಗೆ, ದಿನ ಹೆಚ್ಚು ಕಡಿಮೆ ಆಗ್ತದೆ ಒಂದೊಂದು ವರ್ಷಕ್ಕೆ. ಈ ರೀತಿ ಬಾರ್ಹಸ್ಪತ್ಯ, ಸೌರಭ, ಚಾಂದ್ರ, ದಿನ ಎನಿಸಿ ಅಂತಿರಬೇಕು ಪಾಠ. ಎಲ್ಲ ಕಡೆ ಚಾಂದ್ರ ಮನು ಅಂತಾಗಿದೆ. ಚಾಂದ್ರ ಮನು ಅಂತಂದ್ರೆ ಅರ್ಥ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ದಿನದ ಲೆಕ್ಕ ಅಂತಾರೆ. ಇಡಾವತ್ಸರ ನಾಮಾಸೌ ನಕ್ಷತ್ರ ದ್ವಾದಶೇ ಸ್ಥಿತ ತಿಥೀನಾಂ ದ್ವಾದಶಾವರ್ತೇಯೋ ಹರಿಹಿ, ಅದನ್ನ ನಿಯಂತ್ರಣ ಮಾಡುವ ಹರಿ, ಅವನು ಅನುವತ್ಸರ ಅಂತ ಪರಮಾತ್ಮನ ಹೆಸರು. ವತ್ಸರ ಯಸ್ಥಿತಸ್ತು ಅಹ್ನಾಂ ಷಷ್ಟ್ಯುತ್ತರ ಶತತ್ರಯೇ, ಷಷ್ಟ್ಯುತ್ತರ ಶತತ್ರಯೇ 360 ದಿನಗಳಲ್ಲಿ ದಿನನಾಮಕನಾಗಿದ್ದು ವತ್ಸರ ನಾಮಕನಾಗಿದ್ದಾನೆ. ಗುರುವಾವರ್ತೆ ದ್ವಾದಶಾಂಶೇ, 12 ರಾಶಿಗಳಲ್ಲಿ ಗುರು ಸಂಚಾರ ಮಾಡಿದಾಗ ಪರಿವತ್ಸರ ನಾಮಕನಾಗಿರ್ತಾನೆ. ಸೌರದ್ವಾದಶಕ್ಕೆ ಮಾಸೆ, ಸೂರ್ಯ 12 ರಾಶಿಯಲ್ಲಿ ತಿರುಗಿದಾಗ ಒಂದು ತಿಂಗಳಾಗ್ತದೆ. ಅಂಥದ್ದು 12 ಗುರು ಒಂದು ರಾಶಿಯಲ್ಲಿ ತಿರುಗಿದರೆ ಒಂದು ವರ್ಷ ಆಗ್ತದೆ. ಸೂರ್ಯ ಒಂದು ರಾಶಿಯಲ್ಲಿ ತಿರುಗಿದಾಗ ಒಂದು ತಿಂಗಳಾಗ್ತದೆ. ಮೇಷರಾಶಿಯಲ್ಲಿ ಒಂದು ತಿಂಗಳಿರ್ತಾನೆ ಸೂರ್ಯ, ವೃಷಭ ರಾಶಿಯಲ್ಲಿ ಒಂದು ತಿಂಗಳಿರ್ತಾನೆ. ಅದೇ ಮೇಷರಾಶಿಯಲ್ಲಿ ಗುರು ಒಂದು ವರ್ಷ ಇರ್ತಾನೆ. ಅದರಿಂದ 12 ಸಲ 12 ರಾಶಿಯಲ್ಲಿ ಗುರು ತಿರುಗಿದರೆ 12 ವರ್ಷ ಆಗ್ತದೆ. ಸೂರ್ಯ ತಿರುಗಿದರೆ 12 ತಿಂಗಳಾಗ್ತದೆ. ಅಂಥದ್ದು 12 ಆಗಿ ಬಿಟ್ರೆ ಅದು ಸಂವತ್ಸರ ನಾಮಕನಾಗಿ ಪರಮಾತ್ಮ ಇರ್ತಾನೆ. ಏವಂಸ ಕಾಲನಾಮಾಪಿ ಕಾಲಸ್ಥ ಪರಮೇಶ್ವರ, ಹೀಗೆ ಕಾಲನಾಮಕನಾಗಿ ನಿಯಂತ್ರಣ ಮಾಡ್ತಾ ಇದ್ದಾನೆ. ಇದು ಸಂವತ್ಸರ ತನಕ. ಇಂಥ ಸಂವತ್ಸರಗಳು, ಇಂಥ ವರ್ಷಗಳು ಅಂತ ಹೇಳ್ಬಿಡೋಣ. ಸಂವತ್ಸರ ಅಂದ್ಕೂಡಲೇ ಆ ಲೆಕ್ಕ ಬರ್ತದೆ. ಅದು ರೂಢಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಶಬ್ದ. ಇಂಥ ವರ್ಷಗಳು 100 ವರ್ಷ ಮನುಷ್ಯನಿಗೆ ಆಯುಷ್ಯ. ಮನುಷ್ಯನ ಮಾನದಿಂದ 4,32,000 ವರ್ಷ ಆದರೆ ಆಗ ಕಲಿಯುಗ ಆಗ್ತದೆ. ಇಂಥ ಮನುಷ್ಯನ ಮಾನದಿಂದ 4,32,000 ವರ್ಷ ಆದರೆ ಕಲಿಯುಗ. ಇದರ 2ರಷ್ಟು ದ್ವಾಪರ ಯುಗ, ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 4ರಷ್ಟು ಕೃತಯುಗ. ಹೀಗೆ 4 ಯುಗಗಳ 4 3 2 ಚೈಕಂ ಕೃತಾದಿಶು ಯಥಾಕ್ರಮಂ. ಯಾವ ಕ್ರಮದಲ್ಲಿರ್ತದೆ ಅಂದ್ರೆ 1 2 3 4 ಅದೇ ಕ್ರಮದಲ್ಲಿ. 4,32,000 ಕಲಿಯುಗ ವರ್ಷ ಆದರೆ ಅದರ 2ರಷ್ಟು ಕಲಿಯುಗದ 3ರಷ್ಟು, ಕಲಿಯುಗದ 4ರಷ್ಟು ಕೃತಯುಗ. ಹೀಗೆ 4 ಯುಗ. ಇದಕ್ಕೆ ಒಂದು ಮಹಾಯುಗ ಅಂತ ಹೆಸರು. ಒಂದು ಮಹಾಯುಗ ಅಂತ ಅಂದ್ರೆ ಒಂದು ಮಹಾಯುಗ ಇದು ಕೃತಾತ್ರೇತ ದ್ವಾಪರ ಕಲಿ. ಇಂಥ ಮಹಾಯುಗಗಳು 71 ಸಲ ಆದರೆ ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. 71 ಸಲ ಈ ಮಹಾಯುಗ ಚಕ್ರ ತಿರುಗಬೇಕು, ಅದು ಒಂದು ಮನ್ವಂತರ. ಮನ್ವಂತರ ಅಂದ್ರೆ ಸ್ವಂ ಸ್ವಂ ಕಾಲಂ ಅನುರ್ಭುಂಕ್ತೆ ಸಾಧಿಕಾಂಹಿ ಏಕಸಪ್ತತಿಂ ಮನ್ವಂತರೇಷು ಮನವಃ ತದ್ವಂಶ ಋಷಯ ಸುರಾಹ ಭವಂತಿ ಚೈವ ಯುಗಪತ್ ಸುರೇಶಾಶ್ಚಾನು ಏಚತಾನ್. ಒಂದು ಮನ್ವಂತರ ಅಂತಂದ್ರೆ 71 ಮಹಾಯುಗ. ಅಲ್ಲಿಯ ತನಕ ಒಬ್ಬ ಮನು ಆಳ್ತಾ ಇರ್ತಾನೆ. ಮನು ಅಂತಂದ್ರೆ ಅದೊಂದು ಪದವಿ. ಎಲ್ಲ ಧರ್ಮ ಕರ್ಮಗಳನ್ನು ನೋಡಿಕೊಂಡು ಆಳ್ತಕ್ಕಂಥ ಪದವಿಗೆ ಮನು ಪದವಿ ಅಂತ ಕರೀತಾರೆ. ಅಂಥ ಮನು ಪದವಿಯಲ್ಲಿ ಒಬ್ರು ಬಂದವರು ಒಂದು ಮನ್ವಂತರ ಕಾಲ ಇರ್ತಾರೆ. 71 ಮಹಾಯುಗ ಒಬ್ಬ ಮನು ಆಳ್ತಾನೆ. 71 ಮಹಾಯುಗ. ಅಂಥ ಮನುಗಳು ಮನ್ವಂತರಗಳು. ಅವರ ಮನ್ವಂತರ ಅಂದ್ರೆ ಆ ಮನು ಆಳುವ ಕಾಲಕ್ಕೆ ಮನ್ವಂತರ ಅಂತ ಕರೀತಾರೆ. ಇಂಥ ಮನ್ವಂತರಗಳು 14 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲಾಗ್ತದೆ. 14 ಆದ್ರೆ ಒಂದು ಹಗಲು. ಅಂಥದ್ದೇ 14 ಮನ್ವಂತರಗಳಷ್ಟು ಕಾಲ ಆದರೆ ರಾತ್ರಿ. ಇಂಥದ್ದು 2 ಆದರೆ ಒಂದು ಅಹೋರಾತ್ರಿ ಆದರೆ ಒಂದು ದಿವಸ ಆಗ್ತದೆ. ಚತುರ್ಮುಖ ಬ್ರಹ್ಮದೇವರಿಗೆ ಇಂಥ ದಿವಸಗಳು 360 ದಿವಸ ಆದರೆ ಒಂದು ವರ್ಷ. ಅಂಥದ್ದು 100 ವರ್ಷ ಆಯುಷ್ಯ ಇದೆ. ಈ 100 ವರ್ಷ ಬ್ರಹ್ಮದೇವರ ಆಯುಷ್ಯಕ್ಕೆ ಪರಕಾಲ ಅಂತ ಹೆಸರು.
ಇದು ಭಗವಂತನಿಗೆ ಒಂದು ಸಲ ರೆಪ್ಪೆ ಹಾಕಿದ ಹಾಗೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕ್ರಿ ಪರಮಾತ್ಮನಿಗೆ ಎಷ್ಟು ಕಾಲ ಇರಬಹುದು ಅಂತ ಅನ್ನೋದು. ಆದರೂ ಕೂಡ ಒಂದು ಮಿತಿ ಬರ್ತದೆ ಅಂತ ತಿಳ್ಕೋಬೇಡಿ. ಇದನ್ನು ಔಪಚಾರಿಕವಾಗಿ ಹೇಳಿದ್ದಷ್ಟೇ ಹೊರತು ಭಗವಂತನ ಕಾಲಕ್ಕೆ ಮಿತಿ ಇಲ್ಲ. ಇಂಥ ಆಯುಷ್ಯ ಪರಮಾತ್ಮ ಹೊಂದಿದ್ದಾನೆ. 14 ಮನ್ವಂತರಗಳು, 14 ಮನುಗಳು, ಇವೆಲ್ಲ ಒಂದೊಂದು ಮನ್ವಂತರಕ್ಕೆ ಋಷಿಗಳು, ದೇವತೆಗಳ ಅನುಚರರು, ದೇವತೆಗಳು, ಮನುಗಳು ಬೇರೆ ಬೇರೆ ಆಗ್ತಾರೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಮುಂದೆ 8ನೇ ಸ್ಕಂಧದಲ್ಲಿ ವಿಸ್ತಾರವಾಗಿ ಮನ್ವಂತರಗಳ ಚರಿತ್ರೆ ಹೇಳ್ತಾರೆ. ಸ್ವಯಂಭವ ಮನ್ವಂತರದಲ್ಲಿ ಸ್ವಯಂಭವ ಮನು, ಅವನೇ ಬ್ರಹ್ಮದೇವರ ಮಗ, ಅವನು ಮನುವಾಗಿದ್ದ. 2ನೇದ್ದು ಸ್ವಾರೋತ್ಯಷ ಮನ್ವಂತರ, ಅಗ್ನಿದೇವರ ಮಗ ಸ್ವಾರೋತ್ಯಷ ಅನ್ನುವನು ಮನು. 3ನೇದ್ದಕ್ಕೆ ಉತ್ತಮ ಮನ್ವಂತರ ಅಂತ ಕರೀತಾರೆ. 4ನೇದ್ದು ತಾಪಸ ಮನ್ವಂತರ, 5ನೇದ್ದು ರೈವತ ಚಾಕ್ಷುಷ, 7ನೇದ್ದು ವೈವಸ್ವತ ಮನ್ವಂತರ. ಸೂರ್ಯನ ಮಗ ಮನುವಾಗಿದ್ದಾನೆ, ಶ್ರಾದ್ದ ದೇವ ಅಂತ ಆತನ ಹೆಸರು. ಅವನು ಮನುವಾಗಿದ್ದಾನೆ. ಇವಾಗ 71 ಮಹಾಯುಗದಷ್ಟು ಆಳ್ತಾನೆ. ಹೀಗೆ ಒಬ್ಬೊಬ್ರು. ಇಂದ್ರ ಪದವಿನೂ ಹಾಗೆ, ಒಂದೊಂದು ಮನ್ವಂತರಕ್ಕೆ ಇಂದ್ರರು ಬೇರೆ ಬೇರೆ ಬರ್ತಿರ್ತಾರೆ. ಮೊದಲನೇ ಮನ್ವಂತರದಲ್ಲಿ ಭಗವಂತನೇ ಇಂದ್ರ, ಯಜ್ಞನಾಮಕ ಪರಮಾತ್ಮ ಇಂದ್ರ. 2ನೇ ಮನ್ವಂತರಕ್ಕೆ ವಾಯುದೇವರು ಇಂದ್ರ ಪದವಿಯಲ್ಲಿ ಆಳಿದ್ದಾರೆ. ಸ್ವರ್ಗದ ಇಂದ್ರ ಪದವಿಯಲ್ಲಿ ವಾಯುದೇವರು ರೋಚನ ಅನ್ನೋ ಹೆಸರಿನಿಂದ ಆಳಿದ್ದಾರೆ. 3ನೇ ಮನ್ವಂತರದಲ್ಲಿ ಸತ್ಯಜಿತ್ ಅಂತ ಯಮದೇವರು ಇಂದ್ರ ಪದವಿ ಆಳಿದ್ದಾರೆ. 4, 5ಕ್ಕೆ ವಿಭೂ ತ್ರಿಶಿಖಾ ಅಂತನ್ನುವರು, ಅವರೇ ಅಶ್ವಿನಿ ದೇವತೆಗಳು, ಅವರು ಆಳಿದ್ದಾರೆ. 6 ಮತ್ತು 7ಕ್ಕೆ ಪುರಂದರ, ಅಂದ್ರೆ ಇದು ಅರ್ಜುನನಾಗಿ ಅವತಾರ ಮಾಡಿದವನು. ಅವನಿಗೆ 2 ಮನ್ವಂತರಕ್ಕೆ ಒಬ್ಬನೇ, ಹೆಸರು ಮಾತ್ರ ಬೇರೆ. ಮಂದ್ರದ್ರುತ ಅನ್ನೋ ಹೆಸರಿನಿಂದ 6ನೇ ಮನ್ವಂತರದಲ್ಲಿ, ಪುರಂದರ ಅನ್ನೋ ಹೆಸರಿನಿಂದ 7ನೇ ಮನ್ವಂತರ. ವ್ಯಕ್ತಿ ಒಬ್ಬನೇ. ಎರಡು ಮನ್ವಂತರ ಕಾಲ ಅವನಿಗೆ ಸಿಕ್ಕಿತು. ಆಚಾರ್ಯ ಹೇಳ್ತಾರೆ ಪುರಂದರ ಷಷ್ಠವು ತಾತ್ರ ಸಪ್ತಮಃ. 6, 7ಕ್ಕೆ ಪುರಂದರ, ಮಂದ್ರದ್ರುತ ಮತ್ತು ಪುರಂದರ ಅನ್ನೋ ಹೆಸರಿನಿಂದ ಇಂದ್ರ ಪದವಿಯಲ್ಲಿ ಆಳಿದ್ದಾರೆ. ಮುಂದಿನ ಮನ್ವಂತರದ ಇಂದ್ರ ಅಂತೂ ಬಲಿ ಚಕ್ರವರ್ತಿ ಬರ್ತಾನೆ, ಮುಂದೆ ಮನ್ವಂತರಕ್ಕೆ ಬರ್ತಾನೆ, ಇಂದ್ರ ಪದವಿಯಲ್ಲಿ ಆಳ್ಲಿಕ್ಕೆ ಬರ್ತಾನೆ. ಈ ಕೆಳಗಿಳಿಸಿದ್ರಿಂದ ಬೇಜಾರಾಗಿದೆ ಅಂತ ಪರಮಾತ್ಮ ಮುಂದಿನ ಮನ್ವಂತರದಲ್ಲಿ ಕೂಡಿಸ್ತೇನೆ ಅಂತ ಹೇಳಿದ್ದಾನೆ. ಮುಂದಿನ ಮನ್ವಂತರದಲ್ಲಿ ಕೂಡಿಸ್ತೇನೆ. ಹೀಗೆ ಮನ್ವಂತರೇಶು ಮನವಃ ತದ್ವಂಶಃ ಋಷಯ, ಸಪ್ತರ್ಷಿಗಳು ಬೇರೆ ಬೇರೆ ಬರ್ತಾರೆ. ಸಪ್ತರ್ಷಿಗಳ ಬರೋರೇ ಬೇರೆ. ಮೊದಲನೇ ಮನ್ವಂತರಕ್ಕೆ ಮರೀಚಿ, ಅತ್ರಿ, ಅಂಗಿರಸು, ಆ ಥರ. ಈಗ ಭರದ್ವಾಜರು, ಈ ರೀತಿ ಋಷಿ ಪಂಚಮಿ ಮಾಡೋರು, ಈ ಮನ್ವಂತರದ ಋಷಿಗಳೇ ಬೇರೆ ಸಪ್ತರ್ಷಿಗಳು. ಋಷಯ ಸುರಾಹ, ದೇವತೆಗಳು ಬೇರೆ ಬೇರೆ ಹೆಸರಿನವರು ಬರ್ತಾರೆ. ಭಗವಂತ ಒಂದೊಂದು ರೂಪದಿಂದ ಬರ್ತಾನೆ. ಮನ್ವಂತರೇಶು ಭಗವಾನ್ ಬಿಭ್ರತ್ ಸತ್ವಂ ಸಮೂರ್ತಿಭಿ ಮನ್ವಾದಿ ಬಿರಿದಂ ವಿಶ್ವಂ ಅವತ್ಯುದಿತ ಪೌರುಷಃ. ಪರಮಾತ್ಮನ ಬಂದು ಮನುಗಳ ಮೂಲಕ ತಾನು ಸಂರಕ್ಷಣೆ ಮಾಡಿಸ್ತಾನೆ. ಯದರ್ಥಂ ಆಯುಷಸ್ತಸ್ಯ ಪರಾರ್ಧಂ ಅಭಿಧೀಯತೆ. ಹೀಗೆ ಬ್ರಹ್ಮದೇವರ ಆಯುಷ್ಯಕ್ಕೆ ಪರಕಾಲ ಅಂತ ಹೆಸರು. ಅದರಲ್ಲಿ 2 ಭಾಗ. ಮೊದಲನೇ 50 ವರ್ಷ, ಅನಂತರದ 50 ವರ್ಷ. ಮೊದಲನೇ 50 ವರ್ಷಕ್ಕೆ ಪ್ರಥಮ ಪರಾರ್ಧ ಅಂತ ಹೆಸರು. 2ನೇ 50 ವರ್ಷಕ್ಕೆ ದ್ವಿತೀಯ ಪರಾರ್ಧ ಅಂತ ಕರೀತಾರೆ. ಮೊದಲನೇ ಪರಾರ್ಧ ಅಂದ್ರೆ ಮೊದಲು 50 ವರ್ಷ ಆ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಬರೇ ತಪಸ್ಸು ಮಾಡಿದರು. 50 ವರ್ಷ ತಪಸ್ಸೇ ಮಾಡಿದ್ದಾರೆ. ಮಾನಸ ಪೂಜೆ, ಪರಮಾತ್ಮನನ್ನ ಮಾನಸ ಪೂಜೆ ಮಾಡ್ತಾ 50 ವರ್ಷ ಕಮಲದಲ್ಲಿ ಕೂತ್ಕೊಂಡು ಕಾಲಹರಣ ಮಾಡಿದ್ದಾರೆ. ಆಗ ಬ್ರಹ್ಮದೇವರಿಂದ ಸೃಷ್ಟಿ ನಡೆದಿಲ್ಲ. ಆವಾಗ ಮೊದಲನೇ ಪರಾರ್ಧ 50 ವರ್ಷದ ತನಕ ಸೃಷ್ಟಿಯಾದದ್ದು ಪುರುಷನಾಮಕ ಪರಮಾತ್ಮನಿಂದಲೇ ಸೃಷ್ಟಿ. ಅದು ಪುರುಷ ಸೂಕ್ತ ಹೇಳೋ ಸೃಷ್ಟಿ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಇದೆಲ್ಲ ಸೃಷ್ಟಿ ದಿನ ದಿನ ಬ್ರಹ್ಮದೇವರ ಒಂದೊಂದು ದಿನ ದಿನಕ್ಕೆ ಈ ರೀತಿ ಪರಮಾತ್ಮ ಸೃಷ್ಟಿ ಮಾಡ್ತಿದ್ದ. ಪ್ರಳಯ ಆಗ್ತಿತ್ತು, ಮತ್ತೆ ಸೃಷ್ಟಿ ಮಾಡೋದು ಭಗವಂತಂದೇ ಸೃಷ್ಟಿ. ಆಗ ಬ್ರಹ್ಮದೇವರು ಬರೇ ತಪಸ್ಸು ಮಾಡಿದ್ದಾರೆ. ಅವರ ಮಾನಸ ಪೂಜೆಗೋಸ್ಕರ ಈ ಸೃಷ್ಟಿ ಪರಮಾತ್ಮ ಮಾಡುತ್ತಿದ್ದ. ದ್ವಿತೀಯ ಪರಾರ್ಧದಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿಯಾಗಿ 14 ಲೋಕ ನಾವೆಲ್ಲ ಬಂದದ್ದು, ಮನು ಮಾನವರು ಎಲ್ಲ ದ್ವಿತೀಯ ಪರಾರ್ಧ. ಅದಕ್ಕೆ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಅಂತ ಹೇಳೋದು ರೂಢಿಯಲ್ಲಿ ಬಂದಿದೆ. ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಷ ಉಪಚರ್ಯತೆ. ಇಂಥ ದ್ವಿಪರಾರ್ಧಾತ್ಮಕವಾದ ಕಾಲ ಏನಿದೆ ಬ್ರಹ್ಮದೇವರ ಪರಕಾಲ, ಅದು ಪರಮಾತ್ಮನಿಗೆ ಒಂದು ನಿಮೇಷ ಇದ್ದ ಹಾಗೆ ಬರೇ ಔಪಚಾರಿಕವಾಗಿ ಹೇಳೋದು. ಇತಿ ತೇ ವರ್ಣಿತಕ್ಷತ್ತಃ ಕಾಲಾಖ್ಯ ಪರಮಾತ್ಮನಃ ಮಹಿಮಾ ವೇದಗರ್ಭೋಥ ಯಥಾಸ್ರಾಕ್ಷಿನ್ಯಬೋಧಮೇ. ಇನ್ನು ಮುಂದೆ ಬ್ರಹ್ಮದೇವರೇನು ಸೃಷ್ಟಿ ಮಾಡಿದ್ರು ಅಂತ ಮತ್ತೆ ವಿವರವಾಗಿ ಶುರು ಮಾಡ್ತಾರೆ. ದ್ವಿತೀಯ ಪರಾರ್ಧದ ಸೃಷ್ಟಿ ಈಗ ಹೇಳ್ತಾರೆ. ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ, ದೈನಂದಿನ ಸೃಷ್ಟಿ, ದ್ವಿತೀಯ ಪರಾರ್ಧದ ಸೃಷ್ಟಿ ಅಂತ ಅನೇಕ ಪ್ರಕಾರ ಇದೆ. ದ್ವಿತೀಯ ಪರಾರ್ಧದಲ್ಲಿ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಮೊದಲು ಮಾಡಿದ್ದು ತಮಸ್ ಸೃಷ್ಟಿ. ಅದೇ 9 ಸೃಷ್ಟಿಯಲ್ಲಿ
ಪಂಚಮ ತಮಸ್ಸು ಅಂತ ಒಂದು ವಿಭಾಗ ಮಾಡಿದ್ರಲ್ಲ, ಅದನ್ನು ಬ್ರಹ್ಮದೇವರು ಮೊದಲು ಮಾಡಿದ್ರು ದ್ವಿತೀಯ ಪರಾರ್ಥದಲ್ಲಿ. ತಾಮಸರಿಗೋಸ್ಕರ, ಪಾಪಿ ಜೀವರಿಗೋಸ್ಕರ ಮೊದಲನೇ ಸೃಷ್ಟಿ. ಸಸರ್ಜ ಅಗ್ರೆ ಅಂಧತಾ ಮಿಶ್ರಂ ಅಥ ತಾಮಿಶ್ರಮಾಧಿಕೃತ್ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನ ವೃತ್ತಯ ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಧ್ಯಾನಪೂತೇನ ಮನಸಾನ್ಯಾಂ ತತೋ ಸೃಜತ್. 5 ವಿಧವಾದ ಅಜ್ಞಾನ ಸೃಷ್ಟಿ ಮಾಡಿದ್ರಂತೆ. ಬಹಳ ಕಡಿಮೆ ಪ್ರಮಾಣದ ತಮಸ್ಸು, ಅಜ್ಞಾನ ಅವಿದ್ಯಾ ಅಂತಂದ್ರೆ ತಮಸ್ಸು ಅಂತ. ಅದು ಹೆಚ್ಚು ಡೇಂಜರಸ್ ಅಲ್ಲ, ಅದು ತಮಸ್ಸು ಅನ್ನೋದು ಸ್ವಲ್ಪ ಸೌಮ್ಯ ಇದ್ದದ್ದು. ಅದಕ್ಕಿಂತಲೂ ಘೋರವಾದದ್ದು ಮೋಹ, ಅದಕ್ಕಿಂತಲೂ ಘೋರವಾದದ್ದು ಮಹಾಮೋಹ, ಅದಕ್ಕಿಂತಲೂ ಘೋರವಾದ ವಿದ್ಯೆ ತಾಮಿಶ್ರ, ಇನ್ನೂ ಘೋರ ಅಂಧತಾಮಿಶ್ರ ಅಂತ 5 ಮಾಡಿದ್ದಾರೆ. ಇದು ಪಾಪೀಯ ಸೀಂ ಸೃಷ್ಟಿಂ ಅಂತ ಕರೀತಾರೆ. ಪಾಪೀಯ ಸೀಂ ಸೃಷ್ಟಿಂ ಅಂತಂದ್ರೆ ಪಾಪಿ ಜೀವರಿಗೆ ಸಾಧನೆ ಆಗಲಿಕ್ಕೆ ಬೇಕಾದ ಸೃಷ್ಟಿ. ಪಾಪೀಯ ಸೀಂ ಸೃಷ್ಟಿ ತನಗೆ ಪಾಪ ಸಾಧನೆ ಸೃಷ್ಟಿ ಮಾಡಿಕೊಂಡ ಬ್ರಹ್ಮ ಅಂತ ಅರ್ಥ ಅಲ್ಲ. ಅವಿದ್ಯಾ ಸೃಷ್ಟಿ ಮಾಡಿದ ಅಂತಂದ್ರೆ ಪಾಪಿ ಜೀವರಿಗೆ ದುರ್ಜನಂ ಪ್ರಥಮಂ ಒಂದೇ ಅಂತ, ದುರ್ಜನರು ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ, ನಿತ್ಯ ನರಕಕ್ಕೆ ಹೋಗ್ಲಿಕ್ಕೆ ಬೇಕಾದ ಸೃಷ್ಟಿ ಮೊದಲು ಮಾಡಿಬಿಟ್ರಂತ ಬ್ರಹ್ಮದೇವರು. 5 ರೀತಿಯಾದ ಅವಿದ್ಯೆ. ಇದೇನಂತ ಅರ್ಥ ಆಗೋದಿಲ್ಲ ಇಷ್ಟ ಇದ್ರೆ, ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ ಬರೀತಾರೆ. 5 ವಿಧವಾದ ತಮಸ್ಸು ಅಂತಂದ್ರೆ ಅವಿದ್ಯಾ ಅಂತಂದ್ರೆ ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹೋ ಮಹಾಮೋಹ ತಾಮಿಶ್ರ ಕ್ರೋಧ ಉಚ್ಯತೆ ಮರಣಂತು ಅಂಧತಾಮಿಶ್ರಂ ಅವಿದ್ಯಾ ಪಂಚಪರ್ವಿಕಾ. ತಮಸ್ಸು ಅಂತಂದ್ರೆ ಕತ್ತಲೆ ಇದ್ದ ಹಾಗೆ, ಏನು ಕಾಣಿಸೋದಿಲ್ಲ, ಏನು ಗೊತ್ತಿಲ್ಲ ಅನ್ನೋದು ತಮಸ್ಸು. ಮೋಹ ಅಂತಂದ್ರೆ ವಿಪರ್ಯಯ, ವಿಪರೀತ ಜ್ಞಾನಕ್ಕೆ ಮೋಹ ಅಂತ ಹೆಸರು. ಅದಕ್ಕೆ ಹೇಳಿದೆ ನಾನು, ಏನು ಗೊತ್ತಿಲ್ಲ ಅನ್ನೋದು ಸ್ವಲ್ಪ ವಾಸಿ, ತಕ್ಕ ಮಟ್ಟಿಗೆ ವಾಸಿ, ಅಷ್ಟು ಡೇಂಜರಸ್ ಅಲ್ಲ. ಏನು ಗೊತ್ತಿಲ್ಲ ಅಂತ ಸುಮ್ಮನೆ ಒಪ್ಕೊಂಡ್ಬಿಡೋದು ಪ್ರಾಮಾಣಿಕವಾಗಿ. ಅದಕ್ಕಿಂತಲೂ ಘೋರವಾದದ್ದು ವಿಪರ್ಯಯ ತಮಸ್ಸು ಮೋಹ. ಮೋಹ ಅಂದ್ರೆ ವಿಪರ್ಯಯ, ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ. ಅದಕ್ಕಿಂತಲೂ ಘೋರವಾದದ್ದು ಮಹಾಮೋಹ. ಮಹಾಮೋಹ ಅಂದ್ರೆ ತದಾಗ್ರಹ ಮಹಾಮೋಹ, ತಪ್ಪು ತಿಳಿದದ್ರ ಮೇಲೆ ಇದೇ ಸರಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗೋದು. ಇದು ಇನ್ನೂ ಘೋರ. ಏನ್ರಿ ಜೀವರಿಗೂ ಪರಮಾತ್ಮನಿಗೂ ಭೇದನೋ ಅಭೇದನೋ ಅಂದ್ರೆ ಏನಪ್ಪ ಗೊತ್ತಿಲ್ಲ ನಮ್ಗೆ, ಅದ್ರ ತಂಟೆಗೆ ಹೋಗಿಲ್ಲ ನಾವು ಅನ್ನೋದು ಬಹಳ ಒಳ್ಳೆ ಕೆಲಸ. ಆ ವಿಚಾರಕ್ಕೆ ಹೋಗಿಲ್ಲ, ನಮ್ಮ ಪಾಡಿಗೆ ನಾವು ಲೋಕದಲ್ಲಿ ಮುಳುಗಿಬಿಟ್ಟಿದ್ದೀವಿ ಅನ್ನೋದು ಅದು ವಾಸಿ. ಜೀವನಿಗೂ ಪರಮಾತ್ಮನಿಗೂ ಅಭೇದನೆ ಇದೆ ಅಂತ ಹೇಳಿದ್ರೆ ಅದು ಮೋಹ, ಅದು ವಿಪರೀತ ಜ್ಞಾನ, ಮೋಹ. ಜೀವಬ್ರಹ್ಮರ ಅಭೇದವನ್ನ ನಾನು ವೇದದಿಂದ ಸಮರ್ಥನೆ ಮಾಡ್ತೀನಿ ಅಂತ ವೇದ ಮಂತ್ರ ಕೊಟೇಶನ್ ಕೊಡ್ತಾರೆ ನೋಡ್ರಿ, ಅದು ಮಹಾಮೋಹ. ಅದು ಯಾಕೆಂದ್ರೆ ಅದ್ರ ಮೇಲೆ ಆಗ್ರಹ, ಗೊತ್ತಿಲ್ಲ ಅನ್ನೋದು ತಮಸ್ಸು, ವಿಪರೀತ ಜ್ಞಾನ ಮೋಹ, ವಿಪರೀತ ಜ್ಞಾನದ ಮೇಲೆ ದುರಾಗ್ರಹ ಮಾಡೋದು ಅದು ಮಹಾಮೋಹ. ಅದಕ್ಕಿಂತಲೂ ಘೋರವಾದದ್ದು ತಾಮಿಶ್ರ ಅಂತ. ತಾಮಿಶ್ರ ಅಂತಂದ್ರೆ ಯಾರಾದರೂ ಸರಿಯಾಗಿ ಹೇಳೋರಿದ್ರೆ ಅವ್ರ ಮೇಲೆ ಸಿಟ್ಟು. ಜೀವ ಬ್ರಹ್ಮರಿಗೆ ಭೇದ ಹೇಳೋರೊಬ್ರು ಬಂದಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಸಿಟ್ಟು. ಅರೆ ಅಭೇದ ಉಳಿಲಿಲ್ವಲ್ಲ ಅಂತ ಅವ್ರ ಮೇಲೆ ಸಿಟ್ಟು ಬರ್ಲಿಕ್ಕೆ ಶುರುವಾದ್ರೆ ಅದು ತಾಮಿಶ್ರ. ಅದಕ್ಕಿಂತಲೂ ಘೋರವಾದದ್ದು ಅಂಧತಾಮಿಶ್ರ. ಒಳ್ಳೆ ಮಾತಿನಲ್ಲಿ ಹೇಳಿದಾಗ ಅವರು ಕೇಳೋದಿಲ್ಲ. ಅವರು ದಂಡ ಮುರಿಯೋಣ, ಖಂಡೇ ತದಂಡೋ ಯದಿ ಚಂಡ ನತ್ವಯ ಅಂತ ಅವ್ರ ದಂಡ ಮುರಿಯೋದು, ಅವರಿಗೆ ಏನಾದರೂ ಹಿಂಸೆ ಕೊಡೋದು, ದೈಹಿಕ ಮಾನಸಿಕ ಹಿಂಸೆ ಕೊಟ್ಟು ಅವರ ಸಿದ್ಧಾಂತ ನಿಲ್ಲಿಸಿ ಬಿಡೋಣ ಅಂತ ಮಾಡೋ ಪ್ರಯತ್ನ ಇದೆಯಲ್ಲ, ಇದು ಅಂಧತಾಮಿಶ್ರ ಅಂತ ಕರೀತಾರೆ. ಇದು ನರಕ ಸಾಧನವಾದಂತಹ ಸೃಷ್ಟಿ. ಪಾಪಿ ಜೀವರು ಈ 5 ಅವಿದ್ಯೆಗೆ ಒಳಗಾಗಿ ಅವರು ನರಕ ಸಾಧನೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಈ ಸೃಷ್ಟಿ ಮಾಡಿದ್ರು. ಆಮೇಲೆ ಮತ್ತೆ ಪರಮಾತ್ಮನ ಧ್ಯಾನ ಮಾಡಿದ್ರು, ಮನಸ್ಸನ್ನು ಪಾವನಗೊಳಿಸಿಕೊಂಡ್ರು. ಸನಕಾದಿಗಳನ್ನು ಆಮೇಲೆ ಬ್ರಹ್ಮದೇವರು ಹುಟ್ಟಿಸಿದ್ರು. ಸನಕ ಸನಂದನಾದಿ 4 ಮಕ್ಕಳನ್ನು ಹುಟ್ಟಿಸಿದ್ರು. ಈ 5 ಅವಿದ್ಯೆಯಿಂದಲೇನೆ ನರಕಾದಿ ಸಾಧನ ಆಗುದು. ಬ್ರಹ್ಮದೇವರೇನೋ ಸೃಷ್ಟಿ ಮಾಡಿಬಿಟ್ರು. ಸಜ್ಜನರಿಗೆ ಇದ್ರ ಸಂಪರ್ಕ ಆದ್ರೆ ಏನು ಮಾಡಿ? ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ್ರು. ಈ 5 ಅವಿದ್ಯೆ ಸಜ್ಜನರಿಗೂ ಬಡ್ಕೊಂಡ್ಬಿಟ್ರೆ, ದುರ್ಜನರಿಗೆ ಬಡ್ಕೊಳ್ಳಿ, ಪಾಪಿ ಜೀವರು ಇದಕ್ಕೆ ಒಳಗಾಗಿ ತಮಸ್ಸಿಗೆ ಹೋಗ್ಲಿ ಅಂತ ಮಾಡಿದ್ರು. ಸಜ್ಜನರಿಗೆ ಬಡಿದ್ರೆ, ಯಾರೋ ಹೊಂಡ ತೋಡಿದ್ರು, ಪಕ್ಕದ ಮನೆ ಹುಡುಗ ಬೀಳ್ಲಿ ಅಂತ ಅವ್ರ ಮನೆ ಹುಡುಗನೇ ಬಿದ್ದು. ಏನ್ ಮಾಡ್ತೀರಿ? ಇನ್ನೊಬ್ರು ಬೀಳ್ಲಿ ಅಂತ ಹೊಂಡ ತೋಡಿದ್ರೆ ಅವ್ರ ಮಗ ಬೀಳದೇ ಇರ್ತಾನೇನು? ಹಾಗೆ 5 ಅವಿದ್ಯೆ ಅಂತೂ ಸೃಷ್ಟಿ ಮಾಡಿಬಿಟ್ರು. ಸಜ್ಜನರ ಗತಿ ಏನಾವಾಗ ಅಂದ್ರೆ ಅದಕ್ಕೆ ಬೀಳದೇ ಇರೋ ಹಾಗೆ ಕನ್ನಡಕ ಹಾಕೋಬೇಕು, ಎಚ್ಚರಿಕೆಯಲ್ಲಿರಬೇಕು ಅಂತ. ಏನದು ಅಂತಂದ್ರೆ ಈ 5 ಅವಿದ್ಯೆ, ಇದೆಲ್ಲ ಜಗನ್ನಾಥದಾಸರು ಹೇಳ್ತಾರೆ. 5 ಅವಿದ್ಯೆಗಳಿಗೆ 5 ಮಂದಿ ಅಭಿಮಾನಿಗಳಿದ್ದಾರೆ. 5 ಅಭಿಮಾನಿಗಳಲ್ಲಿ 5 ಭಗವದ್ ರೂಪ ಇದೆ.
ಆ 5 ಭಗವದ್ ರೂಪ ನಿತ್ಯ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ 5 ವಿದ್ಯೆ ಬಡ್ಕೊಳ್ಳೋದಿಲ್ಲ, ಇಲ್ದಿದ್ರೆ 5 ವಿದ್ಯೆ ಬಡೀತದೆ ಅಂತ. ನಾಗ ನಿನ್ನೆ ಹೇಳಿದ್ನಲ್ಲ, ನಾಗಾದಿ ಪಂಚಕ ಅವರು ದೇಹದಲ್ಲೂ ಇದ್ದು ಬೇರೆ ಬೇರೆ ಕೆಲಸನೂ ಮಾಡ್ತಾರೆ. 5 ಅವಿದ್ಯೆಗಳಿಗೂ ಅವರೇ ಅಭಿಮಾನಿಗಳು. ನಾಗ, ಕೂರ್ಮ, ಕ್ರಿಕಲ, ದೇವದತ್ತ, ಧನಂಜಯ ಇವರು ಕ್ರಮವಾಗಿ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಕ್ಕೆ ಅಭಿಮಾನಿಗಳು ನಮ್ಮ ದೇಹದಲ್ಲೇ ಇದ್ದಾರೆ. ಈ ವಿಘ್ನೇಶ ಇದ್ದಾಗೆ, ವಿನಾಯಕ ಇದ್ದಂಗೆ, ಪೂಜೆ ಮಾಡಿದರೆ ವಿಘ್ನ ಪರಿಹಾರ ಮಾಡ್ತಾನೆ, ಮಾಡಲಿಲ್ಲ ಅಂದ್ರೆ ವಿಘ್ನ ಕೊಡ್ತಾನೆ. ಎರಡೂ ಮಾಡೋದು ಅವನು. ವಿಘ್ನ ಕರ್ತಾನೂ ಹೌದು, ವಿಘ್ನ ಹರ್ತಾನೂ ಹೌದು. ಹಂಗೆ ಈ ನಾಗಾದಿ ಪಂಚಕೆಗಳೇ 5 ವಿಧ ಅವಿದ್ಯೆಯನ್ನ ಪರಿಹಾರನೂ ಮಾಡ್ತಾರೆ, ಕೊಡೋನು ಕೊಡ್ತಾರೆ. ಅದಕ್ಕೆ ಅವರಲ್ಲಿರುವಂತಹ ಭಗವದ್ ರೂಪ ಚಿಂತನೆ ಮಾಡಬೇಕು. ಅದೇ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ ನಾಗಾದಿಗಳಿಗೆ ಅಭಿಮಾನಿಗಳವರು. ಅಂಥ 5 ರೂಪಗಳನ್ನು ಚಿಂತನೆ ಮಾಡಿದರೆ ಸಜ್ಜನರ ವಿದ್ಯವ ಛೇದಿಸುವ, ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನೆ ಮಾಡಿಸುವ ಅಂತ ಹೇಳ್ತಾರೆ ಜಗನ್ನಾಥದಾಸ್. ಅದರಿಂದ 5 ತಮಸ್ಸು ಸೃಷ್ಟಿ ಮಾಡಿದ್ರು ಅಂತಂದ್ರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಉಪಾಯನೂ ಕೂಡ ಉಂಟು. ಆದ್ರಿಂದಲೇ ಗಾಯತ್ರಿ ಜಪ ಮಾಡಿದರೆ ಬುದ್ಧಿ ಪ್ರಾಪ್ತಿ, ಧಿಯೋ ಯೋನ ಪ್ರಚೋದಯಾತ್ ಅಂತ. ಗಾಯತ್ರಿಯ 3 ಪಟ್ಟು ನಾರಾಯಣಾಷ್ಟಾಕ್ಷರ ಜಪ ಮಾಡಬೇಕು. ಮಾಡುವಾಗ ಕೃದ್ಧೋಲ್ಕಾದಿ ರೂಪಗಳನ್ನು ದೇಹದಲ್ಲಿ ನಾಶ ಮಾಡ್ತದೆ. ಕೃದ್ಧೋಲ್ಕಾಯ ಹೃದಯಾಯ ನಮಃ, ಮಹೋಲ್ಕಾಯ ಶಿರಸೆ ಸ್ವಾಹ, ವೀರೋಲ್ಕಾಯ ಶಿಖಾಯ ವಷಟ್, ದ್ಯೂಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್, ಪೂರ್ಭೋಸ್ವರೋಮಿತಿ ದಿಗ್ಬಂಧ ಅಂತ ಮಾಡಿಬಿಟ್ರೆ 5 ರೂಪದ ಚಿಂತನೆ ಆಗ್ತದೆ. ಆವಾಗ ಅಜ್ಞಾನ ಸ್ಪರ್ಶನೇ ಆಗೋದಿಲ್ಲ, 5 ಅಜ್ಞಾನ ದೂರ ಆಗ್ತದೆ. ಧಿಯೋ ಯೋನ ಪ್ರಚೋದಯಾತ್ ಅಂತ ಮಾಡಿದಾಗ ಜ್ಞಾನ ಪ್ರಾಪ್ತಿ ಆಗ್ತದೆ. ಹೀಗೆ ಜ್ಞಾನ ಪ್ರಾಪ್ತಿಗೆ ಗಾಯತ್ರಿ ಮಂತ್ರ, ಅವಿದ್ಯಾ ನಿವೃತ್ತಿಗೆ ನಾರಾಯಣಾಷ್ಟಾಕ್ಷರ. ಅದನ್ನು ಜಪ ಮಾಡುವಾಗ 5 ರೂಪದ ನಾಶ ಮಾಡ್ಕೋತೀವಲ್ಲ, ಅದಕ್ಕೆ ಆಚಾರ್ಯ ಹೇಳಿದ್ರು ಗಾಯತ್ರಿನೂ ಮಾಡ್ರಿ, ಗಾಯತ್ರ್ಯ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರೀಂ ಜಪೇತ್. 10 ಗಾಯತ್ರಿ ಮಾಡಿದ್ರೆ 30 ನಾರಾಯಣಾಷ್ಟಾಕ್ಷರ ಜಪ ಮಾಡ್ರಿ. 5 ಭಗವದ್ ರೂಪಗಳು ಅದರಿಂದ ಪ್ರತಿಪಾದ್ಯ, ಅದು ಅಂಗನ್ಯಾಸದಲ್ಲಿ ಬರ್ತದೆ ಅಂತ. ಕೃಷ್ಣ ಮಂತ್ರ ಕೂಡ ಮಾಡುವ ಕೃಷ್ಣ ಮಂತ್ರ, ಕೃಷ್ಣಾಷ್ಟಾಕ್ಷರ ಅದು ಮುಂದೆ ಅಲ್ಲಿ ಹೇಳಿಲ್ಲ, ಅಲ್ಲಿ ಇಷ್ಟೇ ಹೇಳ್ತಾರೆ. ಅಲ್ಲ ಯೂನಿಟ್ ಅಂತಾರೆ. ಅಲ್ಲ ಗಾಯತ್ರಿ ಮಂತ್ರ, ನಾರಾಯಣ ಅಷ್ಟಾಕ್ಷರ ಹಂಗೆ ಒಂದು ಯೂನಿಟ್ ಅಂದ್ರೆ ಅಷ್ಟಮಹಾಮಂತ್ರಗಳಿದೆ. ಅದು ಸರಿ, ಅದರಲ್ಲಿ ಕೃಷ್ಣ ಮಂತ್ರ ಸೇರುವುದಿಲ್ಲ. ಕೃಷ್ಣ ಮಂತ್ರ ಕೃಷ್ಣ ಅಷ್ಟಾಕ್ಷರ ಅದು ಸೇರುತ್ತೆ. ಪ್ರಣವ ಮಂತ್ರ, ವಿಷ್ಣು ಷಡಕ್ಷರ, ವಿಷ್ಣು ಇದು ವ್ಯಾಹೃತಿ ಮಂತ್ರ, ಪ್ರಣವ ಮಂತ್ರ, ಓಂಕಾರ, ಭೂರ್ಭುವ ಸ್ವಹ ಅದೊಂದು ಮಂತ್ರ ಇದೆ. ಭೂಹು ಭುವ ಸ್ವಹ, ಭೂರ್ಭುವ ಸ್ವಹ ಅಂತ ಒಂದು ಮಂತ್ರ ಇದೆ, ಅದು ವ್ಯಾಹೃತಿ ಮಂತ್ರ. ಅದಕ್ಕಿಂತ ದೊಡ್ಡದು ವಿಷ್ಣು ಷಡಕ್ಷರ, ಓಂ ವಿಷ್ಣುವೇ ನಮಃ ಓಂ ಅಂತ ವಿಷ್ಣು ಷಡಕ್ಷರ. ಅದಾದ್ಮೇಲೆ ನಾರಾಯಣಾಷ್ಟಾಕ್ಷರ, ಅದಾದ್ಮೇಲೆ ವಾಸುದೇವ ದ್ವಾದಶಾಕ್ಷರ, ಓಂ ನಮೋ ಭಗವತೆ ವಾಸುದೇವಾಯ. ಅದಾದ್ಮೇಲೆ ಬ್ರಹ್ಮ ಗಾಯತ್ರಿ, ಈ ಗಾಯತ್ರಿ ಅಲ್ಲ, ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ, ಭೂರ್ಭೋಸ್ವಹ ಸೇರೋದಿಲ್ಲ, ಅದು 6. ಅದು ಇದು ವಿಶ್ವಾಮಿತ್ರ, ಅದು ಬ್ರಹ್ಮ ಗಾಯತ್ರಿ ಸೇರ್ತದೆ. ಅದಾದ್ಮೇಲೆ 24 ಅಕ್ಷರದ್ದು ಗಾಯತ್ರಿ. ಆಮೇಲೆ ಮಾತೃಕಾ ಮಂತ್ರ, ಓಂ ಅಮ್ಮ ಜಾಯ ನಮಃ, ಆಮಾನಂದಾಯ ನಮಃ ಮಾತೃಕಾ ಮಂತ್ರ. ಆಮೇಲೆ ಮಾತೃಕಾ ಮಂತ್ರ, ಆಮೇಲೆ ಪುರುಷ ಪ್ರಣವ, ವ್ಯಾಹೃತಿ, ವಿಷ್ಣು ಷಡಕ್ಷರ, ನಾರಾಯಣಾಷ್ಟಾಕ್ಷರ, ಆಮೇಲೆ 24 ಅಕ್ಷರ ಗಾಯತ್ರಿ. ಆದ್ಮೇಲೆ ಅದು ವಾಸುದೇವ ದ್ವಾದಶಾಕ್ಷರ, 24 ಅಕ್ಷರ ಗಾಯತ್ರಿ. ಗಾಯತ್ರಿ ಆದ್ಮೇಲೆ ಮಾತೃಕಾ ಮಂತ್ರ, ಪುರುಷ ಇಷ್ಟು 8 ಮಹಾಮಂತ್ರದ್ದು ಒಂದು ಯೂನಿಟ್ ಹೇಳಿದ್ದಾರೆ. ಕೃಷ್ಣ ಮಂತ್ರ ಉಪದೇಶ ತಗೋತಾರೆ, ಗುರುಮಂತ್ರ ಅಂತ ಹೇಳಿ ಅದನ್ನ ಜೊತೆಗೆ ತಗೊಳ್ಳೋದು ರೂಢಿ ಅಂತ. ಹೀಗೆ ಅವಿದ್ಯಾ ಪರಿಹಾರದ ಉಪಾಯವನ್ನು ಸೂಚಿಸಿದ್ದಾರೆ. ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತಾ ಭಗವದ್ಧ್ಯಾನಪೂತೇನ ಮನಸಾನ್ಯಾಂ ತತೋ ಸೃಜತ್. ಅನಂತರ ಬ್ರಹ್ಮದೇವರು ಪರಮಾತ್ಮನ ಧ್ಯಾನ ಮಾಡಿ ಪಾವನವಾದ ಮನಸ್ಸಿನಿಂದ ಮತ್ತೆ 4 ಜನ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ. ಅವರೇ ಸನಕಾದಿಗಳು. ಸನಕಂಚ ಸನಂದಂಚ ಸನಾತನಮಥಾತ್ಮಭೂ ಸನತ್ಕುಮಾರಂಚ ಮುನೀನ್ ನಿಷ್ಕ್ರಿಯಾನ್ ಊರ್ಧ್ವರೇತಸಃ. ಸನಕ, ಸನಂದ, ಸನಾತನ, ಸನತ್ಕುಮಾರ ಅಂತ 4 ಮಂದಿಯನ್ನ ಸೃಷ್ಟಿ ಮಾಡಿದ್ದಾರೆ. ನಿಷ್ಕ್ರಿಯಾನ್ ಅಂತಂದ್ರೆ ಬೇರೆ ಕರ್ಮಗಳನ್ನೆಲ್ಲ ತೊರೆದು ಇವರು ಪರಮಹಂಸರಾಗಿಬಿಟ್ರು. ನೀವು ಸೃಷ್ಟಿ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರು. ತಾನ್ ಬಭಾಷೆ ಸ್ವಭೂ ಪುತ್ರಾನ್ ಪ್ರಜಾ ಸೃಜತ ಪುತ್ರಕಾಹ. ಇದು ಪರಮಾತ್ಮನ ಸೃಷ್ಟಿಕಾಲ, ನೀವು ಮುಂದೆ ಸೃಷ್ಟಿ ಮಾಡ್ರಿ ಅಂತಂದ್ರೆ ಬ್ರಹ್ಮದೇವರಾಜ್ಞೆಯನ್ನು ಮೀರಿಬಿಟ್ರು ಅವರು. ತನ್ನ ಇಚ್ಛನ್ ಮೋಕ್ಷ ಧರ್ಮಾಣೋ ವಾಸುದೇವ ಪರಾಯಣ. ನಮಗಿವೆಲ್ಲ
ಪ್ರಜೋತ್ಪತ್ತಿ ಇದೆಲ್ಲ ಬೇಡ, ನಾವು ಸನ್ಯಾಸಿಗಳಾಗ್ತೇವೆ ಅಂತ ಆ ಮಾರ್ಗ ಹಿಡಿದು ಬಿಟ್ರು. ವಿಜ್ಞಾತ ಸುತೈರೇವಂ, ಮಕ್ಕಳಿಗೆ ಬ್ರಹ್ಮದೇವರು ಆಜ್ಞೆ ಮಾಡಿದರೆ ಆಜ್ಞೆ ಮೀರಿ ಬಿಟ್ರು ಅವರು ಅಂತ ಹೇಳಿ ಪ್ರತ್ಯಾಖ್ಯಾತ ಅನುಶಾಸನೈ ಸಿಟ್ಟು ಬಂತಂತೆ ಬ್ರಹ್ಮದೇವರು. ಕ್ರೋಧಂ ದುರ್ವಿಷಹಂ ಜಾತಂ ನಿಯಂತುಮುಪಚಕ್ರಮೇ. ಸಿಟ್ಟು ಬಂತು ಅಂತಂದ್ರೆ ಏನರ್ಥ? ಸಿಟ್ಟು ಅಂತಂದ್ರೆ ಇದು ಪ್ರದರ್ಶನ ಮಾಡಿದರೆ ಅಷ್ಟೇ ಬ್ರಹ್ಮ. ಅವರಿಗೆ ಸಿಟ್ಟು ಇದೆಲ್ಲ ರಾಜಸ. ಬ್ರಹ್ಮದೇವರು ಅವರು ಮಹತ್ತತ್ವ, ಅವರ ಶರೀರ ಮಹತ್ತತ್ವ ಅಂದ್ರೆ ಹೇಳಿದ್ನಲ್ಲ, ರಜೋಭಾಗ ಒಂದಾದ್ರೆ ಅದರ 100ರಷ್ಟು ಸತ್ವಗುಣ ಇದೆ. ಬರೇ ಸತ್ವ ಅಲ್ಲ ಬ್ರಹ್ಮದೇವರ ದೇಹ, ಬರೇ ಸತ್ವ ಇಲ್ಲ ಸಂಸಾರದಲ್ಲಿ. ಬ್ರಹ್ಮದೇವರು ಲಿಂಗದೇಹ ಉಳ್ಳವರು ಸಂಸಾರಿಗಳೇ, ಅದರಿಂದ ಶುದ್ಧ ಸತ್ವ ಅಲ್ಲೇ ಅಲ್ಲ ಬ್ರಹ್ಮದೇವರ ದೇಹ. ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಅಂತಾರೆ. ಒಂದೊಂದು ಶಬ್ದ ಜಗನ್ನಾಥದಾಸರದ್ದು ಅಷ್ಟು ಅದ್ಭುತವಾಗಿದೆ. ಶುದ್ಧ ಸತ್ವ ಅನ್ನಲಿಲ್ಲ, ಸತ್ವ ಪ್ರಚುರ. ಸತ್ವ ಪ್ರಚುರ ಅಂದ್ರೆ ರಜೋಗುಣನೂ ತಮೋಗುಣನೂ ಇದೆ ಅವರ ದೇಹದಲ್ಲಿ, ಆದರೆ ಜಾಸ್ತಿ ಇರೋದು ಸತ್ವಗುಣ. ಅದು ಬರೇ ನಾಮಕಾವಸ್ಥೆ, ಕೆಲಸಕ್ಕೆ ಬರೆದಿದ್ದಂಗಿದೆ. ಈ ಮಾವಿನ ಹಣ್ಣಿನ ರಸಾಯನಿಕ ಒಂಚೂರು ಉಪ್ಪು ಹಾಕಿರ್ತಾರೆ ನೋಡ್ರಿ, ಅದೇನು ಉಪ್ಪು ಹತ್ತದೇನು ಹಂಗೆ ಸುಮ್ಮನೆ ಹಾಕಿರ್ತಾರೆ. ಕೆಲವರು ಹೆಸರುಬೇಳೆ ಪಾಯಸಕ್ಕೂ ಉಪ್ಪು ಹಾಕಿರ್ತಾರೆ. ಆ ರೀತಿ ಹೆಚ್ಚು ಹಾಕೋದು ಸಿಹಿ ಅಂಶ. ಆ ಕಾಂಬಿನೇಷನ್ ಅಲ್ಲಿ ಬೇಕು ಇದೆ ಅಷ್ಟೇ. ಅದಕ್ಕೆ ಸತ್ವ ಪ್ರಚುರವಾಣಿ ಮುಖ ಸರೋಜನ ಅಂತಾರೆ. ಪ್ರಾಚುರ್ಯಾಂಶದಲ್ಲಿ ಸತ್ವ ಇದೆ ಹೇಳಿದ್ದಲ್ಲ. ರಜಸ್ಸು ಒಂದಾದ್ರೆ 100ರಷ್ಟು ಸತ್ವ ಇದೆ. ಆ ರಜಸ್ಸಿನ 100 ಭಾಗ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಅಷ್ಟು ತಮಸ್ಸಿದೆ, ನಿಷ್ಕ್ರಿಯವಾಗಿದೆ. ಅದರಿಂದ ಸತ್ವ ಪ್ರಚುರ ಅವರ ದೇಹ. ಆದ್ದರಿಂದ ಅವರಿಗೆ ಸಿಟ್ಟು ಬರೋದಿಲ್ಲ. ಸಿಟ್ಟು ಯಾರಿಗೆ ಬರ್ತದೆ ಅಂದ್ರೆ ರಜಪ್ರಚುರವಾಗಿದ್ರೆ ಸಿಟ್ಟು ಬರ್ತದೆ. ರಜೋಗುಣ ಅಂಶ ಜಾಸ್ತಿ ಇದ್ರೆ ಆವಾಗ ಸಿಟ್ಟು ಜಾಸ್ತಿ ಇರ್ತದೆ ಮನುಷ್ಯ. ಖಾರ ಉಪ್ಪು ಹುಳಿ ಜಾಸ್ತಿ ತಿಂತ, ಹೌದು, ಅದು ರಾಜಸ ದೇಹ, ಅದು ರಾಜಸ ಆಹಾರ. ಅದರಿಂದ ಸಿಟ್ಟು ಜಾಸ್ತಿ ಬರ್ತದೆ. ಅದಕ್ಕೆ ಚಾತುರ್ಮಾಸ ಎಲ್ಲ ಅವೆಲ್ಲ ಬಿಡ್ಲಿಕ್ಕೆ ಹೇಳಿದ್ದಾರೆ. ಹಸಿಮೆಣಸಿನಕಾಯಿ ಎಲ್ಲ ಯಾಕೆ ಅಂದ್ರೆ ಆ 4 ತಿಂಗಳಾದ್ರೂ ಸಿಟ್ಟಾಗದೇ ಇರಲಿ ಅಂತ. ಹೀಗೆ ರಾಜಸ ಆಹಾರ ಅದು ರಜೋಗುಣಕ್ಕೆ ಕಾರಣ ಆಗ್ತದೆ. ತಾಮಸ ಆಹಾರ ಕುಂಭಕರ್ಣ ನಂಗೆ ಬರೀ ನಿದ್ದೆ ಮಾಡಿಸಿರುತ್ತದೆ. ಅದು ಆಹಾರದಿಂದ ಆ ಗುಣಗಳು ಅಭಿವೃದ್ಧಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ದೇಹದಲ್ಲಿ. ಆ ಆಹಾರದ ಅಂಶ ಬಂದು ಹಾಗೆ ಮಾಡ್ತದೆ. ಬ್ರಹ್ಮದೇವರಿಗೆ ಸಿಟ್ಟಿಲ್ಲ, ಆದರೆ ಮಕ್ಕಳಿಗೆ ಸೃಷ್ಟಿ ಮಾಡು, ಮದುವೆ ಮಾಡಿಕೊಂಡು ಸೃಷ್ಟಿ ಮಾಡ್ರಿ ಅಂತಂದಾಗ ಅವರು ಮಾಡಲಿಲ್ಲ, ಸನ್ಯಾಸಿಗಳಾದರು. ಕ್ರೋಧಂ ದುರ್ವಿಷಹಂ ಜಾತಂ. ಸಿಟ್ಟು ಬಂತು ಅಂದ್ರೆ ಅರ್ಥ ಏನು? ಸಿಟ್ಟು ಬಂತು ಅಂತಂದ್ರೆ ಆ ಸಿಟ್ಟನ್ನು ಪ್ರದರ್ಶನ ಮಾಡಿದ್ರಂತೆ. ಮುಂದೆ ಇನ್ನು ಮಾನವ ಪ್ರಪಂಚ ಸೃಷ್ಟಿ ಆಗ್ಲಿಕ್ಕಿದೆ. ಆ ಮುಂದಿನ ಮನುಷ್ಯರಿಗೆಲ್ಲ ಸಿಟ್ಟು ಅನ್ನೋದು ಬರಲಿ ಅಂತ ಅವರವರ ಯೋಗ್ಯತಾನುಸಾರ ಸಿಟ್ಟು, ಕಾಮ, ಕ್ರೋಧ ಇವೆಲ್ಲ ಬರಬೇಕಲ್ಲ. ಬರ್ಲಿಕ್ಕೋಸ್ಕರ ಬ್ರಹ್ಮದೇವರು ತಾವು ಪ್ರದರ್ಶನ ಮಾಡಿದ್ರಂತೆ. ಅದಕ್ಕೆ ನೋಡ್ರಿ, ಯಾವಾಗ ಬಂತು ಬ್ರಹ್ಮದೇವರಿಗೆ ಸಿಟ್ಟು ಪ್ರದರ್ಶನ ಮಾಡಿದ್ದು? ಯಾವಾಗ ಮಕ್ಕಳಿಗೆ ಮದುವೆ ಮಾಡ್ಕೊಳ್ರಿ, ಮಕ್ಕಳನ್ನ ಹಡೀರಿ ಅಂತಂದ್ರು. ಅವ್ರು ಇಲ್ಲ, ನಾವು ಸನ್ಯಾಸಿಗಳಾಗ್ತೀವಿ ಅಂದ್ರೆ ಸಿಟ್ಟು ಬಂದ್ರು. ಆದ್ರಿಂದ ಅವತ್ತಿನಿಂದ ಇವತ್ತಿನವರೆಗೂ ಸಿಟ್ಟು ಯಾವಾಗ ಬರ್ತದೆ ಅಂದ್ರೆ ಹೇಳಿದ್ದು ಕೇಳಲಿಲ್ಲ ಅಂದ್ರೆ ಸಿಟ್ಟು ಬಂದ್ರು. ಏನ್ ಹೇಳಿದ್ರು ಮೊದಲು ಹೂ ಅನ್ಬೇಕಂತೆ. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಅಲ್ಲ ಹೂ ಅಂದಿದ್ದೆ, ಸ್ವಲ್ಪ ತೊಂದರೆ ಇದೆ ಅಂತಂದ್ರೆ ಪರವಾಗಿಲ್ಲ, ಹೌದಾ ಹಂಗಾರೆ ಬಿಡು ಅಂತಾರೆ. ಹೇಳಿದ ಕೂಡಲೇ ಆಗಲ್ಲ ಅಂತಂದ್ರೆ ಸಿಟ್ಟೇ ಬರ್ತದೆ ಮನುಷ್ಯನ, ಹೊಡೆದೇ ಬಿಡ್ತಾನೆ, ಅಷ್ಟು ಸಿಟ್ಟು ಬರ್ತದೆ. ಇದು ಬ್ರಹ್ಮದೇವರು ಹಾಗಾಗ್ಲಿ ಅಂತ ಸಿಟ್ಟನ್ನ ಪ್ರದರ್ಶನ ಮಾಡಿದ್ರಂತೆ. ಅಜ್ಞಾನ ಪ್ರದರ್ಶನ ಮಾಡಿದ್ದಾರೆ, ಕಾಮ ಪ್ರದರ್ಶನ ಮಾಡಿದ್ದಾರೆ, ಲೋಭ ಪ್ರದರ್ಶನ ಮಾಡಿದ್ದಾರೆ. ಇವೆಲ್ಲ ಮುಂದೆ ಬರ್ತದೆ. ಇವೆಲ್ಲ ಪ್ರದರ್ಶನ ಅಷ್ಟೇ, ಯಾವುದೂ ಕೂಡ ಇಲ್ಲ. ಆಮೇಲೆ ಸಿಟ್ಟು ಬಂತು, ಅದನ್ನು ತಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಭ್ರುವೋರ್ ಮಧ್ಯಾತ್ ಪ್ರಜಾಪತೆ, ಹೇ ಹುಬ್ಬಿನ ನಡುಭಾಗದಿಂದ ಆ ಸಿಟ್ಟೆ ಮೂರ್ತಿಮತ್ತಾಗಿ ಹುಟ್ಟಿಬಿಡ್ತು. ಅವರೇ ಮಹಾರುದ್ರದೇವರು ಅಂತ ರುದ್ರನಾಗಿ ಸಿಟ್ಟಿನ ರುದ್ರಷ್ಟೇ ಕ್ರೋಧ ಸಂಭವ, ಕ್ರೋಧದಿಂದ ಕ್ರೋಧ ಮೂರ್ತಿಯಾಗಿ ರುದ್ರದೇವರು ಹುಟ್ಟುತ್ತಾರೆ. ಮುಂದೆ ಏನಾಯ್ತು ಅಂತ ಅನ್ನೋದನ್ನು ನಾಳೆ